Hi everyone, welcome you all to my YouTube class GLB classes. So today's class we are going to see the Discovery Unit 6 Prose which is prescribed for SSLC. This is a play. The Discovery is a play written by Herman Old, American writer. The Discovery meaning discover which is already there. ಸೊ ಆಲ್ರೆಡಿ ಇರೋದನ್ನ ಕಂಡುಹಿಡಿಯೋದು ಡಿಸ್ಕವರಿ, ಇಲ್ಲದೆ ಇರೋದನ್ನ ಕಂಡುಹಿಡಿಯೋದು ಇನ್ವೆನ್ಷನ್. ಆಲ್ರೆಡಿ ಇರೋದನ್ನ ಕಂಡುಹಿಡಿಯೋದು ಡಿಸ್ಕವರಿ, ಭೂಮಿ ಮೇಲೆ ಇಲ್ಲ ಅದನ್ನ ಕಂಡುಹಿಡಿಯೋದು ಇನ್ವೆನ್ಷನ್. ಸೇ ಫಾರ್ ಎಕ್ಸಾಂಪಲ್ ಬಲ್ಬು, ಅದು ಇರ್ಲಿಲ್ಲ, ಕಂಡುಹಿಡಿದ್ರು. ಅದೇ ಅಮೆರಿಕ ಅಥವಾ ಯಾವುದೇ ಐಲ್ಯಾಂಡ್ ಗಳಾಗಿರ್ಬೋದು, ಅದು ಆಲ್ರೆಡಿ ಇತ್ತು, ಅದನ್ನ ಹುಡುಕಿದ್ರು. ಓಕೆ, ಸೊ ಡಿಸ್ಕವರಿ ಅನ್ನುವಂಥದ್ದು ಒಂದು ಇಮ್ಯಾಜಿನರಿ ಪ್ಲೇ. ಇದನ್ನ ಕಲ್ಪಿಸ್ಕೊಂಡು ಈ ಒಂದು ನಾಟಕವನ್ನ ಬರೆಯಲಾಗಿದೆ. ಈ ನಡೆದದ್ದು, ಈ ಒಂದು ಪ್ಲೇ ಆಕ್ಚುಯಲ್ ಇನ್ಸಿಡೆಂಟ್ ನಡೆದದ್ದು 15th ಸೆಂಚುರಿಯಲ್ಲಿ, 15ನೇ ಶತಮಾನದಲ್ಲಿ ನಡೆದಿರೋದು. ಅದನ್ನ ಹರ್ಮಾನ್ ಔಲ್ರವರು 20ನೇ ಶತಮಾನದಲ್ಲಿ ಕಟ್ಟಿಕೊಡ್ತಾರೆ, ಬರೆಯುವಂತಹ ಕೆಲಸವನ್ನ ಮಾಡ್ತಾರೆ. ಬನ್ನಿ ನೋಡೋಣ ಏನು ಚಾಪ್ಟರ್ ಹೇಳುತ್ತೆ. ಕ್ರಿಸ್ಟೋಫರ್ ಕೊಲಂಬಸ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಇವರು ಯಾರು? ಇದನ್ನ ನೀವು ಇತಿಹಾಸದಲ್ಲಿ ಕೇಳಿರ್ತೀರ. ಇವರು ಅಮೆರಿಕವನ್ನ ಕಂಡಿಡಿದಂತವ್ರು, ಅಮೆರಿಕವನ್ನ ಕಂಡಿಡಿದಂತಹ, ಡಿಸ್ಕವರ್ ಮಾಡಿದಂತಹ ವ್ಯಕ್ತಿ ಹರ್ಮನ್ ಔಲ್ಡ್, ಕ್ರಿಸ್ಟೋಫರ್ ಕೊಲಂಬಸ್. ಕ್ರಿಸ್ಟೋಫರ್ ಕೊಲಂಬಸ್ ಅವರನ್ನ ಸ್ಪೇನ್ ನ ರಾಜ, ಯುರೋಪಿಯನ್ ರಾಷ್ಟ್ರವಾದಂತಹ ಸ್ಪೇನ್ ನ ಸಾವರಿನ್ ಕಿಂಗ್, he had sent Christopher Columbus on a voyage. Voyage means sailing on the water. ನೀರಿನ ಮೇಲೆ ಪ್ರಯಾಣ ಬೆಳೆಸೋದಕ್ಕೆ voyage ಅಂತ ಕರಿತೀವಿ. ಸೊ ಇವರು ಯುರೋಪಿಯನ್ಸ್ voyage ಪ್ರಿಯರು, ಇವರು ಸಮುದ್ರಯಾನ ಪ್ರಿಯರು. They are the one who have discovered many lands on this map, on this earth. ಸೊ ಅದೇ ತರ ಅಮೆರಿಕವನ್ನ ಕಂಡುಹಿಡಿದಿದ್ದು ಕ್ರಿಸ್ಟೋಫರ್ ಕೊಲಂಬಸ್. ಇವರು ತಮ್ಮ ಜರ್ನಿಯನ್ನ ಶುರು ಮಾಡಿದ್ದು 1492 ಆಗಸ್ಟ್ ನಲ್ಲಿ ಶುರು ಮಾಡ್ತಾರೆ. ಶುರು ಮಾಡಿ 1.5-2 ತಿಂಗಳ ಹತ್ರ ಆದ್ರೂ ಕೂಡ ಸಿಕ್ಕಿರಲ್ಲ, ಯಾವುದೇ ಲ್ಯಾಂಡ್ ಸಿಕ್ಕಿರೋದಿಲ್ಲ. ಅವಾಗ ಈತನ ಫಾಲೋಯರ್ಸ್, ಈತನ ಕ್ರೂ ಮೆಂಬರ್ಸ್ ಇರ್ತಾರಲ್ವಾ, ಸೈಲರ್ಸ್, ಅವ್ರ ಏನ್ ಮಾಡ್ತಾರೆ, ಸಾಕು, ಎಷ್ಟು ದೂರ ಮುಂದೆ ಹೋದ್ರು ನಮ್ಗೆ ಸಿಗ್ತಾ ಇಲ್ಲ, ವಾಪಸ್ ಹೋಗೋಣ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಕೊಲಂಬಸ್ ಕೇಳಲ್ಲ. ಕೊಲಂಬಸ್ಗೆ ಏನೋ ಒಂದು ಅಚಲವಾದಂತಹ ನಂಬಿಕೆ, he has the confidence that he would find a land, ಸಿಗುತ್ತೆ ಅನ್ನುವಂತಹ ಭರವಸೆಯಿಂದ ಮುಂದೆ ಹೋಗ್ತಾರೆ. ಆದ್ರೆ ಸೈಲರ್ಸ್ಗೆ ಆ ನಂಬಿಕೆ ಇಲ್ಲ. ಓಕೆ, ಸೊ ಇವರು 3 ಶಿಪ್ಗಳ ಜೊತೆ ಸೈಲಿಂಗ್ ಅನ್ನ ಶುರು ಮಾಡ್ತಾರೆ. ಒಂದು ನಿನಾ, ಇನ್ನೊಂದು ಸಂತಮಾರಿಯಾ. ಈ ಪ್ಲೇ ಅಲ್ಲಿ ಇದೆ ಸಂತಮಾರಿಯಾ. ಇದು ಒಟ್ಟು 3 ಶಿಪ್ಸ್ ಅನ್ನೇ, ಇನ್ನೊಂದು ಏನೋ ಹೆಸರಿದೆ. 3 ಶಿಪ್ಸ್ ಜೊತೆ ಅವರು ತಮ್ಮ ಸೈಲಿಂಗ್ ಅನ್ನ ಶುರು ಮಾಡ್ತಾರೆ. Before he could achieve this great feat, he was often at open defiance. Defiance ಅಂದ್ರೆ ವಿರೋಧ. ಓಪನ್ ಡಿಫಿಯನ್ಸ್, ಓಪನ್ ಆಗಿ ತನ್ನ ವಿರೋಧ ಮಾಡೋದಕ್ಕೆ ಶುರು ಮಾಡ್ತಾರೆ ತನ್ನ ಕ್ರೂ, ತನ್ನ ನಾವಿಕರು. Based on this, the play builds up a conflict of great imagination. ಈ ಒಂದು ವಿಷಯವನ್ನ ಇಟ್ಕೊಂಡು, ಓಪನ್ ಡಿಫಿಯನ್ಸ್ ಆಫ್ ದ ಕ್ರೂ ಅಟ್ ಕ್ರಿಸ್ಟೋಫರ್ ಕೊಲಂಬಸ್, ಈ ವಿಷಯವನ್ನ ಇಟ್ಕೊಂಡು ಈ ಒಂದು ಡ್ರಾಮಾವನ್ನ, ಈ ಒಂದು ನಾಟಕವನ್ನ ಕಟ್ಟಿಕೊಡಲಾಗಿದೆ. ಇದೊಂದು ಇಮ್ಯಾಜಿನೇಷನ್. ಆಕ್ಚುಲ್ ಆಗಿ ಹೀಗೆ ನಡೀತು ಅಂತ ಗೊತ್ತಿಲ್ಲ, ನಡೆದಿರಬಹುದು ಅಂತ ಕಲ್ಪಿಸ್ಕೊಂಡು ಹರ್ಮಾನ್ ಔಲ್ಡ್ ಅವರು ಬರೆದಿದ್ದಾರೆ. Read the play of Herman Old to see how this conflict is resolved. ಸೊ ನೀವು ಇಲ್ಲಿ ಜ್ಞಾಪಕ ಇಟ್ಕೋಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ನಾವಿಕರು, ಕ್ರೂ ಮೆಂಬರ್ಸ್ ಅಗೇನ್ಸ್ಟ್ ಆಗಿದ್ದಾರೆ. ಯಾರಿಗೆ? ಕ್ರಿಸ್ಟೋಫರ್ ಕೊಲಂಬಸ್ಗೆ. they are not willing to go
along with Christopher Columbus, they wanted to go back to Spain, but Christopher wanted to continue his journey. He has strong confidence that he would find some land ಅಂತ ಇರುತ್ತೆ. ಬನ್ನಿ ಮೈನ್ ಕ್ಯಾರೆಕ್ಟರ್ಸ್ ಅನ್ನ ನೋಡೋಣ. ಕ್ರಿಸ್ಟೋಫರ್ ಕೊಲಂಬಸ್ ಇಸ್ ದ ಕ್ಯಾಪ್ಟನ್. ಪೆಡ್ರೋ ಗುಟೆರಸ್ ಇವರು ಒಬ್ಬ ಆಫೀಸರ್, ಅಂದ್ರೆ ಕೊಲಂಬಸ್ಸಿಗೆ ಅಸಿಸ್ಟೆಂಟ್ ಆಗಿರ್ತಕ್ಕಂತಹ ಇಮಿಡಿಯೇಟ್ ಆಫೀಸರ್ ಪೆಡ್ರೋ. ಪೆಪೆ ಈತ ಒಬ್ಬ ಹೆಲ್ಪರ್, ಪೇಜ್ ಬಾಯ್ ಅಂದ್ರೆ ಹೆಲ್ಪರು. ಯಾನ್ ಅದು ಜ ಸೈಲೆಂಟ್, ಯಾನ್ ವಿಲ್ಸೆ. ಯಾನ್ ಪ್ಯಾಚಿನೋ ಈತನು ಒಬ್ಬ ಸೀಮನ್ನು. ದೆನ್ ಫ್ರಾನ್ಸಿಸ್ಕೋ ಜಿಯಾಗೋ ಗಾರ್ಷಿಯಾ, ಈತ ಹೆಚ್ಚು ಆಪೋಸ್ ಮಾಡೋದು ಡಿಯಾಗೋ. ಫ್ರಾನ್ಸಿಸ್ಕೋ ಈತನು ಕೂಡ ಒಬ್ಬ ಸೀಮನ್. ಗುಲ್ರಿಮಾಯರಿಸ್ ಈತ ಕೂಡ ಸೀಮನ್. ಸೊ ಇಷ್ಟು ಇಂಪಾರ್ಟೆಂಟ್ ಅಂಡ್ ಮೇನ್ ಕ್ಯಾರೆಕ್ಟರ್ಸ್ ಇಲ್ಲಿ. ಈ ಪಿಕ್ಚರ್ ಅನ್ನ ನೋಡಿ, ತುಂಬಾ ಇಂಪಾರ್ಟೆಂಟ್ ನಿಮ್ಗೆ. ಈ ಪಿಕ್ಚರ್ ನಲ್ಲಿ ಫೋರ್ಮಾಸ್ಟ್ ಅನ್ನುವಂತಹ ಒಂದು ಬರುತ್ತೆ, ಇಲ್ಲಿ ನೋಡಿ ಇದು ಫೋರ್ಮಾಸ್ಟ್. ಫೋರ್ಮಾಸ್ಟ್ ಅಂದ್ರೆ ಏನು? ಇದು ಬಿಗಿನಿಂಗ್ ಆರ್ ಫೇಸ್ ಆಫ್ ದ ಶಿಪ್ ಅಂತ ಹೇಳ್ಬೋದು. ಇದು ಫೇಸ್ ಆಫ್ ದ ಮುಖ ಆದರೆ, ಶಿಪ್ ನ ಫೇಸ್ ಆದ್ರೆ ಅದು ಫಸ್ಟ್ ಪೋಲ್ ಏನಿರುತ್ತೆ ಆ ಪೋಲ್ ನ ಫೋರ್ಮಾಸ್ಟ್ ಅಂತ ಕರೀತಾರೆ. ಇಲ್ಲಿ ಆ ತರದವು 3 ಪೋಲ್ಸ್ ಅನ್ನ ನೋಡ್ಬೋದು. ಫೋರ್ಮಾಸ್ಟ್, ಮೇನ್ ಮಾಸ್ಟ್, ಇಲ್ಲೊಂದಿದೆ ಮಾಸ್ಟ್, ಮಿಸನ್ ಮಾಸ್ಟ್ ಅಂತ. ಸೊ ಇಲ್ಲಿ ಕ್ವಾರ್ಟರ್ ಡೆಕ್ ಅಂತ ಒಂದು ಪ್ಲೇಸ್ ಇದೆ. ಕ್ಯಾನ್ ಯು ಸಿ ಕ್ವಾರ್ಟರ್ ಡೆಕ್? ಇದು ಕ್ವಾರ್ಟರ್ ಡೆಕ್ ಅಂದ್ರೆ ಇಲ್ಲಿರೋ ಪ್ಲೇಸ್ ಗಳಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಕೆಲಸ ಅಂತ ಅಸೈನ್ ಮಾಡಿರ್ತಾರೆ. ಓಕೆ, ಆಯಾ ಪ್ಲೇಸ್ ಅಲ್ಲಿ ಆಯಾ ವ್ಯಕ್ತಿಗಳು ಕೆಲಸ ಮಾಡ್ಕೊಂಡಿರ್ಬೇಕು ಅನ್ನುವ ಅರ್ಥದಲ್ಲಿ. ಉದಾಹರಣೆಗೆ ಕ್ಯಾಪ್ಟನ್ ಕ್ಯಾಬಿನ್ಗೆ ಎಲ್ರು ಹೋಗಕ್ಕಾಗೋದಿಲ್ಲ, ಅಥವಾ ನ್ಯಾವಿಗೇಷನ್ ರೂಮಿಗೆ ನ್ಯಾವಿಗೇಟ್ ಮಾಡೋದು, ಈ ಶಿಪ್ ಅನ್ನ ಓಡಿಸೋದಕ್ಕೆ, ರನ್ ಮಾಡೋದಕ್ಕೆ ನ್ಯಾವಿಗೇಷನ್ ಅಂತ ಹೇಳ್ತೀವಿ. ನ್ಯಾವಿಗೇಷನ್ ರೂಮ್ಗೆ ಎಲ್ರು ಹೋಗಕ್ಕಾಗೋದಿಲ್ಲ. ಅದೇ ತರ ಒಂದೊಂದು ಡಿಪಾರ್ಟ್ಮೆಂಟ್ ಒಬ್ಬೊಬ್ರಿಗಂತ ವಹಿಸಿರ್ತಾರೆ, ಅವ್ರು ಅಲ್ಲಲ್ಲೇ ಇರ್ಬೇಕಾಗತ್ತೆ, ಅದು ಅವ್ರ ಡ್ಯೂಟಿ. ಬನ್ನಿ ಶುರು ಮಾಡೋಣ. ಈಗ ಪ್ಲೇ ಓಪನ್ ಆಗ್ತಾನೆ. ನಮಗೆ ಸೀಮನ್ ಸಾಂಗ್ ಅನ್ನ ಕೇಳ್ತೀವಿ. ಸೀಮನ್ ನಾವಿಕರು ಅವರು ಈ ಹಾಡನ್ನ ಆಡ್ತಾ ಇದ್ದಾರೆ. Here is a kegoram to kingdom come. The devil laughs, but God is dumb. ಇಲ್ಲಿದೆ ನೋಡಿ ಒಂದು ಕೆಗೋರಂ. ಕೆಗೋ ಅಂದ್ರೆ ಕಂಟೈನರ್, ಬ್ಯಾರಲ್, ಒಂದು ಬ್ಯಾರಲ್, ಡ್ರಮ್ ಅಂತ ಏನ್ ಹೇಳ್ತೀವೋ ಹಾಗೆ. ಅದ್ರ ತುಂಬಾ ರಮ್ ಇದೆ, ರಮ್ ಡ್ರಿಂಕ್ಸ್. ಟು ಕಿಂಗ್ಡಮ್ ಕಮ್, ನಾವು ಕಿಂಗ್ಡಮ್ ಅನ್ನ ವೆಲ್ಕಮ್ ಮಾಡ್ತೀವಿ, ನಮ್ಮ ಸಾಮ್ರಾಜ್ಯವನ್ನ ಸ್ವಾಗತಿಸ್ತೇವೆ. ಇಲ್ಲಿ ದೆವ್ವ ನಗ್ತಾ ಇದೆ. ದ ಡೆವಿಲ್ ಲಾವ್ಸ್, ದೆವ್ವ ನಗ್ತಾ ಇದೆ. ಆದ್ರೆ ದೇವರು ಡಂಬ್ ಅಂದ್ರೆ ಮೂಕ, ದೇವರು ಸುಮ್ನೆ ಇದ್ದಾರೆ, ಮೂಕರಾಗಿದ್ದಾರೆ, ಏನು ಮಾಡ್ತಾ ಇಲ್ಲ ಅನ್ನುವ ಅರ್ಥವನ್ನ ಕೊಡುತ್ತೆ ಈ ಸಾಂಗ್. ಯಾವಾಗ ಕೊಲಂಬಸ್ ಈ ಸಾಂಗ್ ಅನ್ನ ಕೇಳ್ತಾರೆ, ಕೊಲಂಬಸ್ ತುಂಬಾ ಕೋಪ ಬರುತ್ತೆ. ಅವರು ಕೊಲಂಬಸ್ ನ ಕೋಪ ಬರ್ಸ್ಬೇಕಂತಾನೆ ಈ ಹಾಡನ್ನ ಹಾಡ್ತಾ ಇರ್ತಾರೆ. ಯಾನ್ ಪ್ಯಾಚಿನೋ ಶಾರ್ಪ್ಲಿ, they ought to stop that. The captain is always furious when he hears it. ಇಲ್ಲಿ ನಾನು ಏನು ಮಾರ್ಕ್ ಮಾಡಿದೆ, ಹೈಲೈಟ್ ಮಾಡಿದೆ, ಇದನ್ನ ನೀವು ಕೂಡ ಬಾಕ್ಸ್ ಮಾಡ್ಕೊಳ್ಳಿ ಅಥವಾ ಅಂಡರ್ಲೈನ್ ಮಾಡ್ಕೊಳ್ಳಿ. ನೀವು ಎಕ್ಸ್ಟ್ರಾಕ್ಟ್ ಗೆ ತುಂಬಾ ತುಂಬಾ ಇಂಪಾರ್ಟೆಂಟ್. ಸೊ ಫಸ್ಟ್ ಸೀನ್ ಅಲ್ಲಿ ಯಾರು ಕಾಣಿಸ್ತಾರೆ? ಯಾನ್ ಪ್ಯಾಚಿನೋ, ಜಿಯಾಗೋ ಅಂಡ್ ಪೆಡ್ರೋ. ಯಾನ್ ಪ್ಯಾಚಿನೋ ಹೇಳ್ತಾನೆ, ಅವರು ಇದನ್ನ ought to ಮೀನ್ಸ್ ಹ್ಯಾವ್ ಟು, ಅವರು ಇದನ್ನ ನಿಲ್ಲಿಸ್ಲೇಬೇಕು. ಯಾಕಂದ್ರೆ ಕ್ಯಾಪ್ಟನ್ ಯಾವಾಗ್ಲೂ ಕೋಪಗೊಳ್ತಾರೆ, ಆಂಗ್ರಿ, ಫ್ಯೂರಿಯಸ್, ಆಂಗ್ರಿ. ವೆನ್ ಹಿ ಹಿಯರ್ಸ್ ಇಟ್, ಈ ಹಾಡನ್ನ ಕೇಳಿಸ್ಕೊಂಡಾಗ ಅವರು ಕೋಪಗೊಳ್ತಾರೆ. ಸೊ ಬೆಟರ್ ಟು ಸ್ಟಾಪ್ ಅಂತ ಹೇಳ್ತಾರೆ. ಜಿಯಾಗೋ ಹೆಚ್ಚು ರೆಬಲಿಯಸ್ ಆಗೋದು ಜಿಯಾಗೋ. Shouldn't we? Shall not. ಅದರ ಶಾರ್ಟ್ ಫಾರ್ಮ್ ಶಂಟ್. Shouldn't we even sing to keep our spirits? ಇದನ್ನು ಕೂಡ ನೀವು ಅಂಡರ್ಲೈನ್ ಮಾಡ್ಕೊಳ್ಳಿ. ನಾವು ಹಾಡೋದು ಬೇಡವಾ ನಮ್ಮ ಸ್ಪಿರಿಟ್ಸ್ಗೋಸ್ಕರ, ನಮ್ಮ ಖುಷಿಗೋಸ್ಕರ. ಇಲ್ಲಿ ಸ್ಪಿರಿಟ್ಸ್ ಅಂದ್ರೆ ಎಮೋಷನ್ಸ್ ಅಥವಾ ಹ್ಯಾಪಿನೆಸ್,
ಅಂತ ನಮ್ಮ ಮನಸ್ಸಿನ ಖುಷಿಗೋಸ್ಕರ ನಾವು ಹಾಡೋದು ಬೇಡವಾ ಹೇಳ್ತಿದ್ದಾನೆ. ಯಾರು? ಟಿಯಾಗೋ. ಹೂ ಸೆಡ್ ದಿಸ್? ಟಿಯಾಗೋ. ಹೂ ಇಸ್ ದಿಸ್ ಸೆಡ್ ಟು? Jan Pacino. They attend with assumed assiduity to the rigging. Pedro Gutierrez comes in. He is somewhat surprised when he sees the others. ಇಲ್ಲಿ ಇಬ್ಬರಿದ್ದಾರೆ. ಯಾರ್ಯಾರು? ಒಂದು ಯಾನ್ ಪ್ಯಾಚಿನೋ, ಇನ್ನೊಂದು ಪೆಡ್ರೋ ಗುಟೆರಸ್. ಇಲ್ಲಿ ರಿಗ್ಗಿಂಗ್ ಕೆಲಸವನ್ನ ಮಾಡ್ತಾ ಇದ್ದಾರೆ. ರಿಗ್ಗಿಂಗ್ ಅಂದ್ರೆ ಅದ ಶಿಪ್ ಅನ್ನ ಓಡಿಸೋದಕ್ಕೆ ಸಂಬಂಧಪಟ್ಟಿದ್ದು. ಓಕೆ, ಇಟ್ಸ್ ಒನ್ ಆಫ್ ಸಚ್ ಥಿಂಗ್ಸ್. ಅಸಿಡ್ಯೂಟಿ ಮೀನ್ಸ್ ವರ್ಕಿಂಗ್ ವಿತ್ ಗ್ರೇಟ್ ಅಟೆನ್ಷನ್, ತುಂಬಾ ತುಂಬಾ ಗಮನ ವಹಿಸಿ ಕೆಲಸ ಮಾಡೋದು. ಆದ್ರೆ ಯಾವ ತರ ಅಸ್ಯೂಮ್ಡ್ ಅಸಿಡ್ಯೂಟಿ ಇದು ಅಂದ್ರೆ ನಿಜವಾಗ್ಲೂ ಕೆಲಸ ಮಾಡ್ತಾ ಇಲ್ಲ, ಅವರು ಅಸ್ಯೂಮ್ ಮಾಡ್ಕೊಂಡು, ಅಂದ್ರೆ ಮಾಡ್ಬೇಕಲ್ಲ ಸುಮ್ನೆ ಬೇರೆಯವರ ನೋಡ್ಲಿ ಅನ್ನೋ ಕಾರಣಕ್ಕೆ ಮಾಡೋವಂಥದ್ದು ಅಸ್ಯೂಮ್ಡ್ ಮಾಡ್ತಿದ್ದಾರೆ ರಿಗ್ಗಿಂಗ್ ಕೆಲಸವನ್ನ. ಪೆಡ್ರೋ ಗುಟೆರಸ್ ಕಮ್ಸ್ ಇನ್. ಅದೇ ಸಮಯಕ್ಕೆ ಪೆಡ್ರೋ ಬರ್ತಾರೆ. ಸೊ ಇಲ್ಲಿ ಆಲ್ರೆಡಿ ಯಾರಿದ್ದಾರೆ? ಒನ್ ಇಸ್ ಯಾನ್ ಪ್ಯಾಚಿನೋ, ಅನದರ್ ಇಸ್ ಟಿಯಾಗೋ. ಇಲ್ಲಿಗೆ ಎಂಟ್ರಿ ಯಾರು ಕೊಡ್ತಾರೆ? ಪೆಡ್ರೋ ಗುಟೆರಸ್. ಪೆಡ್ರೋ ಬಂದ ತಕ್ಷಣ ಇವರಿಬ್ರು ಇರೋದನ್ನ ನೋಡಿ ಹೂ ಇಸ್ ದ್ಯಾಟ್? ಯಾರದು ಅಂತ ಕೇಳ್ತಾರೆ. ಯಾಕೆ ಯಾರದು ಅಂತ ಕೇಳ್ತಾರೆ ಅಂದ್ರೆ ಅಲ್ಲಿ ಯಾರೋ ಒಬ್ರೇ ಇರ್ಬೇಕಾಗುತ್ತೆ, ಇಬ್ರು ಇರೋದಕ್ಕೆ ಯಾರದು ಅಂತ ಕೇಳ್ತಾರೆ. ಟಿಯಾಗೋ ರೈಸಿಂಗ್, ಮೇಲೆ ಹೇಳ್ತಾ, ಡಿಯಾಗೋ ಗಾರ್ಸಿಯಾ ಅಂಡ್ ಯಾನ್ ಪ್ಯಾಚಿನೋ ಸರ್, ನಾವಿಬ್ರೇ ಸರ್ ಇರೋದು. ಪೆಡ್ರೋ ಇನ್ಕ್ಲೈನ್ ಟು ಬಿ ಕಮ್ಯುನಿಕೇಟಿವ್, ಮಾತಾಡಕ್ಕೆ ಶುರು ಮಾಡಿದವನಂತೆ, ಮಾತನಾಡುವತ್ತ ಹೊರಳಿದಂತೆ. ಇಟ್ಸ್ ಡಾರ್ಕ್, ಐ ವುಡ್ ವೆಲ್ಕಮ್ ದ ಮೂನ್. ಎಷ್ಟು ಕತ್ಲಿದೆ ಅಲ್ವಾ, ಸಂಜೆಯ ಸಮಯ, ಎಷ್ಟು ಡಾರ್ಕ್ ಇದೆ ಅಲ್ವಾ. ಇವಾಗ ಮೂನ್ ಬಂದ್ರೆ ಚೆನ್ನಾಗಿರುತ್ತೆ, ಚಂದ್ರ ಬಂದ್ರೆ ಚೆನ್ನಾಗಿರುತ್ತೆ ಅಲ್ವಾ. ಇದನ್ನ ಹೈಲೈಟ್ ಮಾಡಿರೋದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಅದಕ್ಕೆ ಜಿಯಾಗೋ ಹೇಳ್ತಾನೆ, ಏಯ್ ಮೀನ್ಸ್ ಎಸ್ ಎಸ್ ಡಾನ್ ಪೆಡ್ರೋ, ಸಮ್ ಆಫ್ ಅಸ್ ವುಡ್ ವೆಲ್ಕಮ್ ದ ಕೋಸ್ಟ್ ಆಫ್ ಸ್ಪೇನ್ ಸ್ಟಿಲ್ ಮೋರ್. ನಮ್ಮಲ್ಲಿ ಕೆಲವರು ಸ್ಪೇನ್ ದೇಶದ ಕೋಸ್ಟ್ ಅಂದ್ರೆ ದಡ ಅಥವಾ ದಂಡೆ, ಸ್ಪೇನ್ ದೇಶದ ದಂಡೆ ನಮಗ್ ಬೇಗ ಸಿಗ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅವನು ಮೂನ್ ಸಿಗ್ಲಿ, ಮೂನ್ ಬರ್ಬಾರ್ದ, ಮೂನ್ ಇದಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಅಂತ ಅಂದ್ರೆ ಅದಕ್ಕೆ ಟಿಯಾಗೋ ಏನ್ ಹೇಳ್ತಾರೆ? ಇಲ್ಲ, ನಮ್ಗೆ ಸ್ಪೇನ್ ನ ಕೋಸ್ಟ್ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾರೆ. ಪೆಡ್ರೋ ಪಂಪಿಂಗ್, ಮೂವಿಂಗ್ ವಿಗರಸ್ ಅಂತ, ಅಂದ್ರೆ ತುಂಬಾ ಕೋಪ ಬಂದವಾಗ ಆ ಕಡೆ ಈ ಕಡೆ ಓಡಾಡ್ತಾರಲ್ಲ ಆ ತರ ಮಾಡ್ತಾ. ಇಂಪೇಷಂಟ್ ಟಿಯಾಗೋ, ಪೇಷಂಟ್ ಇಂಪೇಷಂಟ್, ತಾಳ್ಮೆ ಇಲ್ಲದೆ ಇರುವುದು, ಅತಾಳ್ಮೆ ಅಂತ ಹೇಳ್ಬೋದು. ನಿನ್ಗೆ ತುಂಬಾ ಆತರ ಜಾಸ್ತಿ, ನಿನ್ಗೆ ತಾಳ್ಮೆನೇ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಟಿಯಾಗೋ ಸರ್ಲಿಲಿ ಅಂದ್ರೆ ರೂಡ್ಲಿ ಅಂತ, ರೂಡ್ ಆಗಿ, ಖಾರವಾಗಿ. ದೇರ್ ಆರ್ ಲಿಮಿಟ್ಸ್ ಟು ಪೇಷನ್ಸ್ ಸರ್. ಇದು ತುಂಬಾ ಪಾಪ್ಯುಲರ್, ದಯವಿಟ್ಟು ಅಂಡರ್ಲೈನ್ ಮಾಡ್ಕೊಂಡು ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ಯಾರು ಹೇಳೋದು ಇದನ್ನ? ದೇರ್ ಆರ್ ಲಿಮಿಟ್ಸ್ ಟು ಪೇಷನ್ಸ್ ಸರ್, ಟಿಯಾಗೋ ಹೇಳೋದು. ಯಾರಿಗೆ? ಪೆಡ್ರೋಗೆ. ದೇರ್ ಆರ್ ಲಿಮಿಟ್ಸ್ ಟು ಪೇಷನ್ಸ್ ಸರ್, ಪೇಷನ್ಸ್ಗೂ ಒಂದು ಲಿಮಿಟ್ ಇದೆ ಸರ್. ಪೆಡ್ರೋ ಹ್ಯೂಮರಿಂಗ್ ಹಿಮ್, ಹ್ಯೂಮರ್ ಅಂದ್ರೆ ಹಾಸ್ಯ, ಆತನನ್ನ ಹಾಸ್ಯ ಮಾಡ್ತಾ, ಓಹೋ ಯು ಹ್ಯಾವ್ ರೀಚ್ಡ್ ದೆಮ್, ಹಾಗಾದ್ರೆ ನೀನು ಆ ಪೇಷನ್ಸ್ ಅನ್ನ ರೀಚ್ ಮಾಡ್ಬಿಟ್ಟಿದ್ಯಾ, ಆ ಪೇಷನ್ಸ್ ಲಿಮಿಟ್ ಅನ್ನ ರೀಚ್ ಮಾಡ್ಬಿಟ್ಟಿದ್ಯಾ ಅಂತಾನೆ. ಅದಕ್ಕೆ ಟಿಯಾಗೋ, ವಿ ಆರ್ ಲೈಕ್ ಬ್ಯಾಟ್ಸ್ ಟ್ರೈಂಗ್ ಟು ಫ್ಲೈ ಬೈ ಡೇ, ಇಟ್ಸ್ ಟೈಮ್ ವಿ ಗೇವ್ ವೇ. ಇದೊಂದು ಮೆಟಾಫರ್ಗೆ ಬೆಸ್ಟ್ ಎಕ್ಸಾಂಪಲ್ ಇದು. ನಾವು ಬ್ಯಾಟ್ಸ್ ತರ ಬ್ಯಾಟ್ಸ್ ಅಂದ್ರೆ ಏನಿಲ್ಲಿ? ಬ್ಯಾಟ್ಸ್ ಮೀನ್ಸ್ ಅವು ನಿಶಾಚರಿ ಪ್ರಾಣಿಗಳು, ರಾತ್ರಿ ಮಾತ್ರ ಹಾರಾಡ್ತವೆ, ಬೆಳಗ್ಗೆ ಹೊತ್ತು ಹಾರಾಡಲ್ಲ, ಮರಗಳಿಗೆ ನೇತಾಕೊಂಡಿರ್ತವೆ. ಯಾವ್ದದು? ಕನ್ನಡದಲ್ಲಿ ಏನಂತೀವಿ ಹೇಳ್ತೀರಾ? ಕಮೆಂಟ್ ಅಲ್ಲಿ ತಿಳಿಸ್ತೀರಾ? ಬ್ಲ್ಯಾಕ್ ಕಲರ್ ಇರುತ್ತೆ, ಅದು ರೆಕ್ಕೆ ಎಲ್ಲ ಇರುತ್ತೆ. ಮರಗಳಿಗೆ ಸಾಮಾನ್ಯವಾಗಿ ಹಗಲತ್ತಿನಲ್ಲಿ ನೇತಾಕೊಂಡಿರ್ತವೆ. ದೇ ಹ್ಯಾಂಗ್ ಟು ಟ್ರೀಸ್ ಆರ್ ಸಮಥಿಂಗ್, even under the rocks also we can see them. They fly in the night, daytime they can't see. What is that?
ಕನ್ನಡದಲ್ಲಿ ಏನಂತೀವಿ ಅದನ್ನ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ತೀರಾ? ಎಸ್. ಸೊ ಅವುಗಳು ರಾತ್ರಿ ಓಡಾಡಿದ್ರೆ ಮಾತ್ರ ಆರಾಮಾಗಿ ಓಡಾಡ್ಬೋದು, ಬೆಳಗ್ಗೆ ಹೊತ್ತು ಓಡಾಡಿದ್ರೆ ಆಗಲ್ಲ. ದೇ ಕಾಂಟ್ ಸಿ, ಸೊ ದೇ ಕಾಂಟ್. ಆತರ ನಾವು ಬ್ಯಾಟ್ಸ್ ಗಳು ಬೆಳಗ್ಗೆ ಹೊತ್ತು ಓಡಾಡ್ದಂಗೆ ನಾವು ಈ ಮೀನ್ಸ್ ವಿ ಡೋಂಟ್ ನೋ ಎನಿಥಿಂಗ್ ಆನ್ ದಿಸ್ ಓಷನ್, ವಿ ಜಸ್ಟ್ ಸಿಂಪ್ಲಿ ಮೂವಿಂಗ್ ಆನ್. ನಮ್ಗೆ ಕಣ್ಣು ಕಟ್ಟಿ ಬಿಟ್ಟಂಗಾಗಿದೆ, ನಮ್ಗೇನು ಗೊತ್ತಿಲ್ಲ, ಕಾಣಿಸ್ತಾ ಇರೋ ದಾರಿಯಲ್ಲಿ ಓದಂತೆ ನಮ್ಗೆ ಅನ್ನಿಸ್ತಾ ಇದೆ. ದಿಕ್ಕು ದಾರಿ ತೋರಿಸ್ದೇ ಇರೋ, ಕಾಣ್ದೇ ಇರೋ ಈ ಓಷನ್ ಅಲ್ಲಿ, ಈ ಸಾಗರದ ಮೇಲೆ ನಾವು ಓದಂತೆ ಅನ್ನಿಸ್ತಾ ಇದೆ, ನನಗೆ ಹೋಗ್ತಾ ಇದೀವಿ ನಾವು. ದಿಸ್ ಟೈಮ್ ಹಿ ಗೇವ್ ಅವೇ, ಸಮಯ ಬಂದಿದೆ, ಹೊರಡೋಣ, ಅವರು ದಾರಿ ಬಿಟ್ಕೊಡ್ಬೇಕು ಅಂದ್ರೆ ಮುಂದೆ ಹೋಗೋದು ಬೇಡ, ವಾಪಸ್ ಹೋಗ್ಬೇಕು ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ವೈ ಶುಡ್ ಒನ್ ಮ್ಯಾನ್ ಹ್ಯಾವ್ ದ ಲೈಫ್ಸ್ ಆಫ್ 15 in hands? ಯಾಕೆ ಒಬ್ಬನ ಕೈಯಲ್ಲಿ 50 ಜನಗಳ ಜೀವವನ್ನ ನಾವ್ ಇಡ್ಬೇಕು, ಅವನೊಬ್ಬನಿಗೋಸ್ಕರ ನಾವೆಲ್ಲ ಯಾಕೆ ಕಷ್ಟ ಪಡ್ಬೇಕು ಅನ್ನೋ ಅರ್ಥ. ಯಾರು ಹೇಳಿದ್ದು? ಹೂ ಸೆಡ್ ದಿಸ್? ಡಿಯಾಗೋ. ಹೂ ಇಸ್ ದಿಸ್ ಸೆಡ್ ಟು? ಪೆಡ್ರೋ. ಓಕೆ, ಪೆಡ್ರೋಗೆ. ಅದಕ್ಕೆ ಪೆಡ್ರೋ ಹೇಳ್ತಾರೆ ವಿತ್ ಅಥಾರಿಟಿ, ಈಗ ಸ್ವಲ್ಪ ಅಧಿಕಾರದಿಂದ ಹೇಳ್ತಿದ್ದಾರೆ. ಐ ಹೋಪ್ ವಿ ಆರ್ ನಾಟ್ ಎಂಟರ್ಟೈನಿಂಗ್ ಮ್ಯೂಟಿನಸ್ ಥಾಟ್ಸ್. ನಾನ್ ಅನ್ಕೊಂತೀನಿ ನಾವು ಮ್ಯೂಟಿನಸ್ ಥಾಟ್ಸ್ ಅನ್ನ ಇಲ್ಲಿ ಎಂಟರ್ಟೈನ್ ಮಾಡಲ್ಲ. ಇಲ್ಲಿ ನಾವು ಎಂಟರ್ಟೈನ್ ಅಂತ ಅಂದ್ರೆ ವಿ ಡೋಂಟ್ ಎಕ್ಸೆಪ್ಟ್, ವಿ ಡೋಂಟ್ ಅಗ್ರಿ, ವಿ ಡೋಂಟ್ ಬಿ, ನಾವು ಅದನ್ನು ಒಪ್ಕೊಳ್ಳೋದಿಲ್ಲ ಅನ್ನೋ ಅರ್ಥದಲ್ಲಿ. ಮ್ಯೂಟಿನಸ್ ಅಂದ್ರೆ ದಂಗೆಯುಕ್ತ ಯೋಚನೆಗಳನ್ನ, ಐಡಿಯಾಗಳನ್ನ, ಮಾತುಗಳನ್ನ ನಾವಿಲ್ಲಿ ಒಪ್ಪಲ್ಲ, ಎಂಟರ್ಟೈನ್ ಮಾಡಲ್ಲ. ಅದಕ್ಕೆ ಡಿಯಾಗೋ ಅಂತಾರೆ, ಸರ್ ಮ್ಯೂಟಿನಿ ಇಸ್ ಅನ್ ಅಗ್ಲಿ ವರ್ಡ್ ಸರ್. ಮ್ಯೂಟಿನಿ ಅಂತ ಕರಿಬೇಡಿ ಸರ್, ದಂಗೆ ಅಂತ ಕರಿಬೇಡಿ, ಅದು ಒಂದು ಸೂಕ್ತವಲ್ಲದ ಅಸಹ್ಯ ಪದ. ನಾವು ಮ್ಯೂಟಿನಿಯಸ್ ಆಗಿಲ್ಲ, ದಂಗೆ ಎದ್ದಿಲ್ಲ, ಆದ್ರೆ ಸಾಕು, ಇಷ್ಟು ದೂರ ಬಂದಿದ್ ಸಾಕು, ನಮ್ಗೇನು ಸಿಕ್ಕಿಲ್ಲ, ವಾಪಸ್ ಹೋಗೋಣ ಅಂತ ಹೇಳ್ತಿದೀವಿ. ಆದ್ರೆ ನಿಮ್ ಕ್ಯಾಪ್ಟನ್ ಅದನ್ನ ಕೇಳ್ತಿಲ್ಲ. ಇದು ಮ್ಯೂಟಿನಿ ಅಲ್ಲ ಸರ್ ಅಂತ ಯಾರು ಹೇಳ್ತಿರೋದು? ಎಸ್, ಇಟ್ ಈಸ್ ಡಿಯಾಗೋ. ನೆಕ್ಸ್ಟ್ ಪೆಡ್ರೋ ಸೇಸ್ ಫಾರ್ ಇಟ್ and an uglier deed. Yeah, it's not, it's an ugly word. Mutiny is an ugly word ಅಂತಾರಲ್ಲ, ಅದಕ್ಕೆ ಅಗ್ಲಿ ವರ್ಡ್ ಅಲ್ಲ ಅದು. ಮ್ಯೂಟಿನಿ ಅನ್ನೋದು ಅಗ್ಲಿಯರ್ ಡೀಡ್. ಅಗ್ಲಿಯರ್, ಅಗ್ಲಿಯಸ್ಟ್, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್, ಅಡ್ಜೆಕ್ಟಿವ್. ಸೊ ಅಗ್ಲಿಯರ್ ಡೀಡ್ ನೀವು ಮಾಡ್ತಿರೋದು ಇನ್ನೂ ಅಸಹ್ಯವಾದ ಕೆಲಸ. ಅದು ಬರೀ ಮಾತೆ ಅಷ್ಟೇ ಅಲ್ಲ, ಇನ್ನೂ ಅಸಹ್ಯವಾದ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಾ, ನೀವು ಮಾಡ್ತಿರೋದೇ ಸರಿ ಇಲ್ಲ ಅಂತ ಹೇಳ್ತಾನೆ. ಯಾನ್ ಫಿನಿಶಿಂಗ್ ಹಿಸ್ ಜಾಬ್ ಎಟ್ ದ ರಿಗಿಂಗ್ ರೈಸಸ್. ಯಾನ್ ಮತ್ತೆ ಪೆಡ್ರೋ ಇಷ್ಟೋ ತನಕ ಏನ್ ಮಾಡ್ತಿದ್ರು, ರಿಗಿಂಗ್ ಕೆಲಸ ಮಾಡ್ತಿದ್ರಲ್ಲ, ಮುಗಿಸಿ ಸಲ್ಯೂಟ್ಸ್ ಅಂಡ್ ಗೋಸ್ ಅಪ್, ಅವ್ರಿಗೆ ಸಲ್ಯೂಟ್ ಮಾಡಿ ಪೆಡ್ರೋಗೆ ಅಲ್ಲಿಂದ ಹೊರಡ್ತಾನೆ. ಕೊಲಂಬಸ್ ಕಮ್ಸ್ ಇನ್. ಸೊ ಅಲ್ಲಿಗೆ ಯಾರು ಎಂಟ್ರಿ ಆದ್ರು ಇವಾಗ? ಕೊಲಂಬಸ್. ಸೆಕೆಂಡ್, ಫಸ್ಟ್ ಸೀನ್ ಅಲ್ಲಿ ಯಾರ್ಯಾರಿದ್ರು? ಒನ್ ಇಸ್ ಯಾನ್ ಪ್ಯಾಚಿನೋ, ಡಿಯಾಗೋ, ಪೆಡ್ರೋ. ಈಗ ಯಾನ್ ಪ್ಯಾಚಿನೋ ಹೋದ, ಅಲ್ಲಿಗೆ ಕೊಲಂಬಸ್ ಎಂಟ್ರಿ ಆಯ್ತು. ಕೊಲಂಬಸ್ ನ ಫಿಸಿಕಲ್ ಅಪಿಯರೆನ್ಸ್ ಹೇಗಿದೆ ಅಂತ ಇಲ್ಲಿ ನೋಡ್ಬೋದು. ಈಸ್ ಅ ಟಾಲ್, ಅವನು ಎತ್ತರವಾದ, ವೆಲ್ ಬಿಲ್ಡ್ ಮ್ಯಾನ್ ಆಫ್ 46, 46 ವರ್ಷದ ಒಳ್ಳೆಯ ವೆಲ್ ಬಿಲ್ಡ್ ಮ್ಯಾನ್, ಒಳ್ಳೆಯ ದೇಹದಾಢ್ಯ ಉಳ್ಳ ಮನುಷ್ಯ. ಹೇರ್ ಪ್ರಿಮೆಚೂರ್ಲಿ ವೈಟ್, ಆತನ ಹೇರು, ಕೂದಲು ಬೇಗ, ಪ್ರಿಮೆಚೂರ್ ಅಂದ್ರೆ ವಯಸ್ಸಿಗಿಂತ ಮುಂಚೆ ಆಗಿಯೇ ವೈಟ್ ಆಗಿದೆ, ಗ್ರೇ ಕಲರ್ ಆಗಿದೆ, ಬೇಗ ಗ್ರೇ ಕಲರ್ ಆಗಿದೆ ಅಂತ ಹೇಳ್ತಿದ್ದಾನೆ. ಕಂಪ್ಲೆಕ್ಷನ್ ಫೇರ್, ಆತನ ಬಣ್ಣ, ಕಲರ್ ಅನ್ನಲ್ಲ, ಕಂಪ್ಲೆಕ್ಷನ್ ಅನ್ಬೇಕು. ಕಂಪ್ಲೆಕ್ಷನ್ ಫೇರ್ ಇದ್ದಾನೆ ಅಂದ್ರೆ ಯುರೋಪಿಯನ್ಸ್ ಹೇಗಿರ್ತಾರೆ, ಫೇರ್ ಇರ್ತಾರೆ, ಆಲ್ಮೋಸ್ಟ್ ರೆಡ್ಡಿ ಮೀನ್ಸ್ ರೆಡಿಶ್. ಇಲ್ಲಿದೆ ನೋಡಿ, ಪಿಂಕ್ ಅಂಡ್ ಹೆಲ್ದಿ. ಸೊ ಪಿಂಕಿ ಆಗಿದ್ದಾರೆ. ಅಂಡ್ ಮ್ಯಾನ್ ಆಫ್ ಕ್ವಿಕ್ ಟೆಂಪರ್ ಬೇಗ ರೈಸ್ ಆಗ್ತೈತೆ, ಕೋಪ ಬರುತ್ತೆ. ಇರಿಟಬಿಲಿಟಿ, ಬೇಗ ಇರಿಟೇಟ್ ಆಗ್ತಾರೆ.
ವಿಚ್ ಹಿ ಕಂಟ್ರೋಲ್ಸ್ ಓನ್ಲಿ ವಿತ್ ಅನ್ ಎಫರ್ಟ್. ಆ ಇರಿಟಬಿಲಿಟಿಯನ್ನ, ಕ್ವಿಕ್ ಟೆಂಪರ್ ಅನ್ನ ಕಂಟ್ರೋಲ್ ಮಾಡಿ ಎಫರ್ಟ್ ಹಾಕಿ ಪ್ರಯತ್ನ ಪಟ್ಟು ಕಂಟ್ರೋಲ್ ಮಾಡ್ಬೇಕು. ಅದರ್ವೈಸ್ ನ್ಯಾಚುರಲ್ ಆಗಿ ಕಂಟ್ರೋಲ್ ಆಗಲ್ಲ. ಹಿಸ್ ಫೇಸ್ ಇನ್ ರಿಪೋಸ್ ಇಸ್ ಮೆಲಂಕಲಿಕ್. ಆತನ ಮುಖ ರಿಪೋಸ್ ಅಂತಂದ್ರೆ ಕಾಮ್, ಸುಮ್ಮನೆ ಇದ್ದವಾಗ, ಕಾಮ್ ಆಗಿದ್ದಾಗ ಆತನ ಮುಖ ಮೆಲಂಕಲಿಕ್ ಕಾಣಿಸುತ್ತೆ. ಮೆಲಂಕಲಿಕ್ ಅಂದ್ರೆ ಸ್ಯಾಡ್ ಅಂತ, ಸಾರೋಫುಲ್ ಅಂತ. ಸಾರೋಫುಲ್ ಅಂದ್ರೆ ತುಂಬಾ ದುಃಖ, ಏನನ್ನೋ ಕಳ್ಕೊಂಡಂಗೆ. ದಟ್ ಈಸ್ ಮೆಲಂಕಲಿಕ್. ಸುಮ್ನೆ ಆತ ಆಕ್ಚುಲ್ ಆಗಿ ಮೆಲಂಕಲಿಕ್ ಇರೋದಿಲ್ಲ, ಸುಮ್ನೆ ಮುಖವನ್ನ ಇಟ್ಕೊಂಡಾಗ ಆತ ಮೆಲಂಕಲಿಕ್ ಕಾಣಿಸ್ತಾನೆ. Seeing Don Pedro in conversation with Tiago, he looks a triple suspicious. ಅಲ್ಲಿ ಯಾರು ಬರ್ತಾರಲ್ಲ, ಇವರು ಕೊಲಂಬಸ್ ಬರ್ತಾರಲ್ಲ, ಈ ಡಿಯಾಗೋ ಪೆಡ್ರೋ ಇರೋದನ್ನ ನೋಡಿ ಕೊಲಂಬಸ್ ಸ್ವಲ್ಪ ಏನಾಗುತ್ತೆ, ಸಸ್ಪಿಷಿಯಸ್ ಆಗುತ್ತೆ. ಸಸ್ಪಿಷಿಯಸ್ ಅಂದ್ರೆ ಡೌಟ್, ಅನುಮಾನ. ಏನು ಪೆಡ್ರೋ ಆಕ್ಚುಲಿ ಆಫೀಸರ್, ಅವ್ರು ಯಾವಾಗ್ಲೂ ಕೊಲಂಬಸ್ಗೆ ಲಾಯಲ್ ಆಗಿರ್ಬೇಕು. ಇಲ್ಲಿ ಡಿಯಾಗೋ ನೋಡಿದ್ರೆ ಹೆಚ್ಚು ರೆಬೆಲಿಯಸ್ ಆಗಿರುವಂತವನು, ರೆಬಲ್ ಆಗಿರುವಂತವನು. ಅವನ್ ಜೊತೆ ಸಖ್ಯ ಮಾಡಿದ್ದಾನಲ್ಲ, ಅವನ್ ಜೊತೆ ಮಾತಾಡ್ತಿದ್ದಾನಲ್ಲ ಅನ್ನೋ ಅರ್ಥದಲ್ಲಿ ಡೌಟ್ ಪಡ್ತಾರೆ. He turns quickly to Diago. ಸೊ ಕೊಲಂಬಸ್ ಡಿಯಾಗೋ ಕಡೆ ನೋಡಿ ಹೀಗೆ ಹೇಳ್ತಾರೆ, ಏನಂತ? That candle on the foremast is guttering. See that it is put right. ಸೊ ನಾನು ಫಾರ್ಮಾಸ್ಟ್ ಅಂತ ತೋರಿಸಿದೆ ಅಲ್ವಾ, ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನು ನಿಮ್ ಮುಂದೆ ಇರುತ್ತೆ, ಓಪನ್ ಮಾಡಿ ಇಟ್ಕೊಳ್ಳಿ, ಅದರಲ್ಲಿ ನೋಡಿ. ನಿಮ್ ಕೈಯಲ್ಲಿ ಇದೆ ಅನ್ಕೋತೀನಿ. ಯು ಪ್ಲೀಸ್ ಹ್ಯಾವ್ ಟೆಕ್ಸ್ಟ್ ಬುಕ್ ಇನ್ ಯುವರ್ ಹ್ಯಾಂಡ್. ಟೆಕ್ಸ್ಟ್ ಬುಕ್ ಅನ್ನ ಇಟ್ಕೊಂಡು, ಪೆನ್ಸಿಲ್ ಅನ್ನ ಇಟ್ಕೊಂಡು ಕೂತ್ಕೊಳ್ಳಿ ವಿಡಿಯೋ ನೋಡೋದಿಕ್ಕೆ. ಓಕೆ, ಆ ಫಾರ್ಮಾಸ್ಟ್ ಅಲ್ಲಿ ಅದೊಂದು ಇತ್ತಲ್ಲ, ಈ ತರ ಫಾರ್ಮಾಸ್ಟ್ ಅಲ್ಲಿ ಒಂದು ದೀಪ ಇರುತ್ತೆ. ಸೊ ಆ ದೀಪ ಗಟ್ರಿಂಗ್ ಆಗ್ತಾ ಇದೆ, ಅಂದ್ರೆ ಅನ್ಸ್ಟೆಡಿ. ಗಟ್ರಿಂಗ್ ಅಂದ್ರೆ ಏನು? ನಾಟ್ ಸ್ಟೆಡಿ ಅಂತ, ಸರಿಯಾಗಿ ಉರಿತಾ ಇಲ್ಲ, ಪಣ ಪಣ ಅಂತ ಇದೆ. ನಾವ್ ಇನ್ನೇನ್ ಆರ್ಬೇಕಾದ್ರೆ, ಹಾರೋಗ್ಬೇಕಾದ್ರೆ ಅನ್ನತ್ತಲ್ವಾ ದೀಪ. ಸೊ ದಟ್ ಈಸ್ ಗಟ್ರಿಂಗ್. ಅದು ಏನು, ಇಟ್ಸ್ ನಾಟ್ ಸ್ಟೆಡಿ, ಸ್ಟೆಡಿ ಆಗಿಲ್ಲ ಅದು, ಹೋಗಿ ನೋಡು ಅಂತ ಯಾರಿಗೆ ಹೇಳಿದ್ದು? ಡಿಯಾಗೋಗೆ. ಸಿ ದಾಟ್ ಇಟ್ ಈಸ್ ಪುಟ್ ರೈಟ್, ಸರಿ ಮಾಡುವುದನ್ನ. ಡಿಯಾಗೋ ಸಲೆನ್ಲಿ, ಗ್ಲೂಮಿಲಿ ಅಂತ. ಸಲೆನ್ಲಿ ಅಂದ್ರೆ ಬೇಜಾರಿನಿಂದ. ಹೈ ಹೈ ಸರ್ ಅಂದ್ರೆ ಎಸ್, ಹೇ ಅಂದ್ರೆ ಎಸ್ ಎಸ್ ಸರ್. ನೋವನ್ನ ನುಂಗ್ಕೊಂಡು, ಆತನ ಬೇಜಾರನ್ನ ನುಂಗ್ಕೊಂಡು ಹೇಳ್ತಾನೆ ಓಕೆ ಸರ್ ಅಂತ. ಕೊಲಂಬಸ್ ರಿಕಾಲಿಂಗ್ ಹಿಮ್, ಹೋಗ್ತಾ ಇರ್ತಾನೆ, ಇಲ್ಲಿ ಆತ ಹೋಗ್ತಿರ್ತಾನೆ, ಅವನ್ನ ಮತ್ತೆ ಕರೆದು, ಅಂಡ್ ಜಿಯಾಗೋ ಇಲ್ಲಿ ನೋಡಿಲಿ. ಅದಕ್ಕೆ ಡಿಯಾಗೋ ಕಮಿಂಗ್ ಬ್ಯಾಕ್, ಹೋಗ್ತಿರೋನು ಅವ್ನು ಮತ್ತೆ ವಾಪಸ್ ಬರ್ತಾನೆ. ಎಸ್ ಸರ್, ಎಸ್ ಸರ್ ಅಂತ ಕೊಲಂಬಸ್. ದಿಸ್ ಇಸ್ ದ ಕ್ವಾರ್ಟರ್ ಡೆಕ್. ಸೊ ನಿನಗೆ ಗೊತ್ತಾ ಈ ಪ್ಲೇಸ್ ಕ್ವಾರ್ಟರ್ ಡೆಕ್? ನಾನು ಆ ಶಿಪ್ ಅನ್ನ ತೋರಿಸ್ದಾಗ ಹೇಳ್ದೆ ಅಲ್ವಾ. ಸೊ ಕ್ವಾರ್ಟರ್ ಡೆಕ್ ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿ. ಕ್ವಾರ್ಟರ್ ಡೆಕ್ ಇಲ್ಲಿ ಅವ್ರು ಕೆಲಸ ಮಾಡ್ತಿರ್ತಾರೆ. ಸೊ ದಿಸ್ ಇಸ್ ಕ್ವಾರ್ಟರ್ ಡೆಕ್. ಇದು ಕ್ವಾರ್ಟರ್ ಡೆಕ್ ಇದೆ ಅಂದ್ರೆ ಇಲ್ಲಿ ಡಿಯಾಗೋ ಬರೋಂಗಿಲ್ಲ ಅಂತ ಅರ್ಥ. ಆತನ ಕೆಲಸ ಇಲ್ಲಿಲ್ಲ ಅನ್ನೋ ಅರ್ಥದಲ್ಲಿ. ದಿಸ್ ಆಲ್ಸೋ ಅಂಡರ್ಲೈನ್, ದಿಸ್ ಈಸ್ ದ ಕ್ವಾರ್ಟರ್ ಡೆಕ್. ಹೂ ಇಸ್ ದ ಸ್ಪೀಕರ್? ಕೊಲಂಬಸ್. ಹೂ ಇಸ್ ದಿಸ್ ಸೆಡ್ ಟು? ಡಿಯಾಗೋ. ಎಸ್ ಸರ್, ಕೊಲಂಬಸ್. ಅ ಗುಡ್ ಸೈಲರ್ ನೋಸ್ ಹಿಸ್ ಪ್ಲೇಸ್. ಒಬ್ಬ ಒಳ್ಳೆ ನಾವಿಕನಿಗೆ ತನ್ನ ಸ್ಥಾನ, ತನ್ನ ಪ್ಲೇಸ್ ಯಾವುದು, ತನ್ನ ಸ್ಥಳ, ಸ್ಥಾನ ಯಾವುದು ಅಂತ ಗೊತ್ತಿರಬೇಕು. ಅಂದ್ರೆ ಸೊ ನೀನು ಕ್ವಾರ್ಟರ್ ಡೆಕ್ ಇಲ್ಲಿ ಬರೋ ಅವಶ್ಯಕತೆ ಇಲ್ಲ, ನಿನ್ ಜಾಗದಲ್ಲಿ ನೀನ್ ಕೆಲಸ ಮಾಡುವ ಅನ್ನೋ ಅರ್ಥದಲ್ಲಿ ಕೊಲಂಬಸ್ ಹೇಳ್ತಾರೆ. ಡಿಯಾಗೋ ವಿತ್ ರಿಪ್ರೆಸ್ಡ್ ಫ್ಯೂರಿ. ಫ್ಯೂರಿ ಮೀನ್ಸ್ ಆಂಗ್ರಿ, ರಿಪ್ರೆಸ್ಡ್ ಮೀನ್ಸ್ ಕಂಟ್ರೋಲ್ಡ್. ಆ ಫ್ಯೂರಿಯನ್ನ, ಆಂಗ್ರಿಯನ್ನ ಕಂಟ್ರೋಲ್ ಮಾಡಿಕೊಂಡು ಕೋಪವನ್ನ ಎಸ್ ಸರ್ ಅಂತ ಹೇಳ್ತಾರೆ. ಕೊಲಂಬಸ್ ಪಾಯಿಂಟ್ಸ್ ಔಟ್. ಕೊಲಂಬಸ್ ಬೆರಳನ್ನ ತೋರಿಸಿ, ಕೈಯನ್ನ ತೋರಿಸಿ, ಡಿಯಾಗೋ ಸ್ಕ್ಯಾರ್ಸ್ಲಿ ಕನ್ಸೀಲಿಂಗ್ ಅ ಸ್ಕೌಲ್ ಗೋಸ್ ಅಪ್ ಅಂದ್ರೆ ಹೋಗು ನೀನ್ ಕೆಲಸ ಮಾಡು, ಗೆಟ್ ಲಾಸ್ಟ್ ಅನ್ನೋ ಅರ್ಥದಲ್ಲಿ ಕೈ ತೋರಿಸ್ತಾರೆ. ಅವಾಗ ಡಿಯಾಗೋ ಕೋಪ ಮಾಡ್ಕೊಂಡು, ಕನ್ಸೀಲಿಂಗ್ ಅಂದ್ರೆ ಬರ್ತಿರೋ ಕೋಪವನ್ನ ಕಂಟ್ರೋಲ್ ಮಾಡ್ಕೊಂಡು, ಹದುಮಿಟ್ಕೊಂಡು, ಅದನ್ನ ಒಂದು ಕವರ್ ಹಾಕಿ ಕಾಣಿಸ್ದಿರೋ ತರ ಕನ್ಸೀಲ್ ಮಾಡೋದು.
ಬಚ್ಚಿಟ್ಕೊಂಡು ಔಚಿಟ್ಕೊಂಡು, ಸ್ಕೌಲ್ ಅಂದ್ರೆ ಒಂದು ಬೇಜಾರು, ಗೋಸ ಹೊರಡ್ತಾರೆ ಅಲ್ಲಿಂದ. ಸೀಮನ್ ಮತ್ತೆ ಎಲ್ಲ ಕೆಳಗಡೆ ಸೀಮನ್ಗಳು ಅಲ್ಲಿ ಇನ್ನೊಂದು ಪ್ಲೇಸ್ ಅಲ್ಲಿ ಹಾಡು ಹೇಳ್ತಿದ್ದಾರೆ. ದೇರ್ ಇಸ್ ಅ ಗೋರಮ್ ಟು ಕಿಂಗ್ಡಮ್ ಕಮ್, ದ ಡೆವಿಲ್ ಲಾವ್ಸ್ ಬಟ್ ಗಾಡ್ ಇಸ್ ಡಮ್. ಮೀನಿಂಗ್ ಅನ್ನ ನೋಡ್ಬೋದು ಇಲ್ಲಿ. ಗಟ್ರಿಂಗ್, ಅನ್ಸ್ಟಡಿ, ಸ್ಕ್ಯಾರ್ಸ್ಲಿ ಕನ್ಸೀಲಿಂಗ್ ಮೀನ್ಸ್ ನಾಟ್ ಹೈಡಿಂಗ್. ಕೊಲಂಬಸ್, ಪೆಡ್ರೋ ದೇ ಡ್ರಿಂಕ್ ಟೂ ಮಚ್. ಸೊ ಅಲ್ಲೇ ಪೆಡ್ರೋ, ಇವಾಗ ಅಲ್ಲಿಂದ ಯಾರು ಹೋದ್ರು? ಡಿಯಾಗೋ ಹೋದ್ರು. ಈಗ ಯಾರ್ಯಾರಿದ್ದಾರೆ ಅಲ್ಲಿ? ಪೆಡ್ರೋ ಇದ್ದಾರೆ, ಕೊಲಂಬಸ್ ಇದ್ದಾರೆ, ಜಿಯಾಗೋ ಇದ್ರಲ್ಲ, ಅವರು ಹೋದ್ರು. ಕೊಲಂಬಸ್ ಹೇಳ್ತಾರೆ ಪೆಡ್ರೋ ಅವರು ತುಂಬಾ ಕುಡಿದ್ಬಿಟ್ಟಿದ್ದಾರೆ ಅನ್ಸುತ್ತೆ. ದೇ ಡ್ರಿಂಕ್ ಟೂ ಮಚ್, ತುಂಬಾ ಕುಡಿದಿದ್ದಾರೆ ಪೆಡ್ರೋ. ದೇ ಆರ್ ಸಿಂಪಲ್ ಮೆನ್ ಅಂಡ್ ಮಸ್ಟ್ ಹ್ಯಾವ್ ದರ್ ರಿಲ್ಯಾಕ್ಸೇಷನ್. ಹೌದು ಸರ್, ಅವರು ಅಂದ್ರೆ ಯಾರಿಲ್ಲಿ? ಸೇಲರ್ಸ್, ನಾವಿಕರು. ಅವರು ಸಾಮಾನ್ಯ ಮನುಷ್ಯರು ಸರ್. ಸಿಂಪಲ್ ಮೆನ್, ಸರಳ ಮನುಷ್ಯರು, ಸಾಮಾನ್ಯ ಮನುಷ್ಯರು. ಅಂಡ್ ಮಸ್ಟ್ ಹ್ಯಾವ್ ದರ್ ರಿಲ್ಯಾಕ್ಸೇಷನ್, ಅವ್ರಿಗೂ ರಿಲ್ಯಾಕ್ಸೇಷನ್ ಬೇಕಲ್ವಾ ಸರ್. ಸೊ ಕುಡಿದು ಏನೋ ಒಂಚೂರು ಆಡ್ಕೋತಾರೆ, ಇರ್ಲಿ ಬಿಡಿ ಅನ್ನೋ ಅರ್ಥದಲ್ಲಿ ಪೆಡ್ರೋ ಕೊಲಂಬಸ್ ಹೇಳ್ತಾರೆ. ದ ನೆಕ್ಸ್ಟ್ ವರ್ಡ್ಸ್ ಬ್ರೇಕ್ ಫ್ರಮ್ ಹಿಮ್ ಆಲ್ಮೋಸ್ಟ್ ಇನ್ವಾಲಂಟರಿಲಿ. ವಾಲಂಟಿಯರ್ ಸ್ವತಃ, ಇನ್ವಾಲಂಟಿಯರ್ ಅಂದ್ರೆ ತನ್ನ ಕಂಟ್ರೋಲ್ ಇಲ್ದಲೆ, ಹಾಗೆ ಫೋರ್ಸ್ಫುಲ್ ಆಗಿ ಅಂತ ಬರುತ್ತೆ. ವಿ ಹ್ಯಾವ್ ನಾಟ್ ಆಲ್ ಯುವರ್ ವಿಷನ್ಸ್. ಅವ್ರು ಹೇಳ್ತಾರೆ ಪೆಡ್ರೋ, ನಿಮ್ಗಿರುವಂತಹ ವಿಷನ್, ನಿಮ್ಗಿರುವಂತಹ ಮುನ್ನೋಟ, ದೂರದೃಷ್ಟಿ ನಮಗಿಲ್ಲ. ಹೂ ಸೆಡ್ ದಿಸ್? ಪೆಡ್ರೋ. ಯಾರಿಗೆ? ಕೊಲಂಬಸ್. ಸೊ ನಿಮಗೇನೋ ಒಂದು ದೂರದೃಷ್ಟಿ ಇದೆ, ವಿಷನ್ ಇದೆ, ಬಟ್ ನಮ್ಗಿಲ್ವಲ್ಲ ಸರ್, ನಾವು ಕಾಮನ್ ಮೆನ್ ಅನ್ನೋ ಅರ್ಥದಲ್ಲಿ ಹೇಳ್ತಿದ್ದಾರೆ. ಕೊಲಂಬಸ್ ಇಂಪೇಷಂಟ್ಲಿ ಅಂದ್ರೆ ಪೇಷನ್ಸ್ ಅನ್ನ ಕಳ್ಕೊಂಡು, ತಾಳ್ಮೆಯನ್ನ ಕಳ್ಕೊಂಡು, ಇಟ್ ಈಸ್ ಮೈ ವಿಲ್, ಇದು ನನ್ನ ಇಷ್ಟ. ಅಂಡರ್ಲೈನ್ ಮಾಡಿ, ಇಟ್ಸ್ ಮೈ ವಿಲ್, ಇದು ನನ್ನ ಇಷ್ಟ. ಅಂದ್ರೆ ಆತ ಕ್ಯಾಪ್ಟನ್ ಅಲ್ವಾ, ಹೇಳಿ ಕನ್ಸೋಲ್ ಮಾಡಿ ಅವ್ರನ್ನ ಸಾಕಾಗಿದೆ. ಸೊ ವೆನ್ ದೇ ಆರ್ ನಾಟ್ ಬೀಯಿಂಗ್ ಕನ್ಸೋಲ್ಡ್, ಈಸ್ ವಿತ್ ರೈಸಿಂಗ್ ವಾಯ್ಸ್ ಈಸ್ ಸೇಯಿಂಗ್ ಇಟ್ಸ್ ಮೈ ವಿಲ್. ಇಸ್ ದಟ್ ನಾಟ್ ಇನಫ್? ಸರಿ ಅಲ್ವಾ, ಸಾಕಲ್ವಾ, ನನ್ನ ಇಷ್ಟ, ನಾನು ಹೋಗ್ತೀನಿ ಅನ್ನೋ ಅರ್ಥ. ಪೆಡ್ರೋ ಮೂವಿಂಗ್ ಇಸ್ ಹೆಡ್, ತಲೆಯನ್ನ ಬಾಗಿಸಿ, ಐ ಆಮ್ ಆನ್ಸರ್ಡ್, ನನ್ಗೆ ಉತ್ತರ ಸಿಕ್ತು ಸರ್. ಕೊಲಂಬಸ್ ಹೇಸ್ಟಿಲಿ ಮೀನ್ಸ್ ಕ್ವಿಕ್ಲಿ, ಬೇಗ, ಮತ್ತೆ ಕ್ವಿಕ್ ಆಗಿ, ಇಮಿಡಿಯೇಟ್ ಆಗಿ. ಫರ್ಗಿವ್ ಮೀ, ನೋಡಿ ಇಲ್ಲಿ ನೋಡಿ ಕಾಂಟ್ರಾಡಿಕ್ಷನ್ ನೋಡಿ. ಕೊಲಂಬಸ್ ಇಲ್ಲಿ ಕ್ವಿಕ್ ಟೆಂಪರ್ ಅಲ್ಲಿ ನನ್ನ ಇಷ್ಟ ಅಂತಾರೆ, ಇಮಿಡಿಯೇಟ್ ಆಗಿ ಫರ್ಗಿವ್ ಮೀ ಅಂತಾರೆ. ಅಂದ್ರೆ ಅವರಿಗೆ ಬೇಗ ಟೆಂಪರ್ ರೈಸ್ ಆಗ್ಬಿಡ್ತಾರೆ, ಮತ್ತೆ ಅಯ್ಯೋ ನಾನ್ಯಾಕೆ ಹಿಂಗ್ ಮಾತಾಡ್ದೆ ಅಂತ ಕೂಲ್ ಆಗಕ್ಕೆ ಟ್ರೈ ಮಾಡ್ತಾರೆ. ಫರ್ಗಿವ್ ಮೀ ಡಾನ್ ಪೆಡ್ರೋ. ಫರ್ಗಿವ್ ಅಂದ್ರೆ ಕ್ಷಮಿಸಿ, ಕ್ಷಮೆ ಇರ್ಲಿ. ಸಾರಿ, ಫರ್ಗಿವ್ ಮೀ, ನನ್ನನ್ನ ಕ್ಷಮಿಸಿ. A curb from my tongue. Curb means ಶಪಿಸೋದು. ಇಲ್ಲಿದೆ ನೋಡಿ ಮೀನಿಂಗು. ಕರ್ಬ್ ಇಲ್ಲಿದ್ಯಾ? ಇಲ್ಲ. ಕರ್ಬ್ ಮೀನ್ಸ್ ನಾವು ಶಪಿಸಬಾರ್ದು. ನನ್ ನಾಲ್ಗೆಗೆ ಒಂದಿಷ್ಟು ಏನ್ ಬಂದಿದ್ಯೋ, ಏನೇನೋ ಮಾತಾಡುತ್ತೆ ಅಂತ ನಮ್ ನಾಲ್ಗೆಯನ್ನ ನಾವೇ ಶಪಿಸ್ಕೊಳ್ಳೋದು. ದಟ್ ಈಸ್ ಅ ಕರ್ಬ್ ಫಾರ್ ಮೈ ಟಂಗ್. ಅ ಕರ್ಬ್ ಫಾರ್ ಮೈ ಅನ್ಬ್ರಿಡಲ್ಡ್ ಟಂಗ್. ನನ್ನ ಕಂಟ್ರೋಲ್ ಇಲ್ಲದ, ನನ್ನ ಹಿಡಿತವಿಲ್ಲದ ನಾಲಿಗೆಗೆ ಒಂದಿಷ್ಟು ಅನ್ನೋ ತರ ಶಪಿಸ್ಕೊಂಡು. ಮೈ ವರ್ಸ್ಟ್ ಎನಿಮಿ, ನನ್ನ ನಾಲಿಗೆ ನನ್ನ ವರ್ಸ್ಟ್ ಎನಿಮಿ ಆಗಿದೆ. ಎನಿಮಿ ಮೀನ್ಸ್ ಶತ್ರು. ವರ್ಸ್ಟ್ ಅಂದ್ರೆ ಬ್ಯಾಡ್, ವರ್ಸ್ಟ್, ವರ್ಸ್ಟ್. ವರ್ಸ್ಟ್ ಅನ್ನೋದು ಅಡ್ಜೆಕ್ಟಿವ್ ಅಡ್ವರ್ಬ್? ನನ್ಗೆ ಆನ್ಸರ್ ಕಮೆಂಟ್ ಮಾಡ್ತೀರಾ? ವರ್ಸ್ಟ್ ಎನಿಮಿ ಅಡ್ಜೆಕ್ಟಿವ್ ಆರ್ ಅಡ್ವರ್ಬ್? ಕಮೆಂಟ್ ಮಾಡಿ ತಿಳಿಸಿ. ಮೋರ್ ಕ್ವೈಟ್ಲಿ, ಈಗ ತುಂಬಾ ಕ್ವೈಟ್ ಆಗಿ, ಸಮಾಧಾನದಿಂದ. ಮೈ ವಿಲ್ ಫ್ರೆಂಡ್ ಬಿಕಾಸ್ ಗಾಡ್ಸ್ ವಿಲ್ ಶಾಲ್ ದಟ್ ಸಫೈಸ್. ಇದು ನನ್ನ ವಿಲ್ ಅಂತಂದ್ರೆ ನನ್ನ ಇಚ್ಛೆ, ನನ್ನ ಇಚ್ಛೆ.
ದೇವರ ಇಚ್ಛೆ. ಸೊ ನನ್ನ ಒಂದು ನೇತೃತ್ವದಲ್ಲಿ ಈ ಒಂದು ವೊಯೇಜ್ ಬಂದಿದೀವಿ, ಈ ಒಂದು ಸೈಲಿಂಗ್ ಬಂದಿದೀವಿ ಅಂತ ಅಂದ್ರೆ ದೇವರೇ ನನ್ನನ್ನ ಕಳ್ಸ್ಕೊಟ್ಟಿದ್ದಾರೆ, ದೇವರ ಆಸೆ ಇದೆ ನನ್ನ ಮೂಲಕ ಕಂಡುಹಿಡಿಯೋದಿಕ್ಕೆ, ಹಾಗಾಗಿ ಬಂದಿದ್ದೀನಿ. ಸೊ ಶಾಲ್ ದಟ್ ಸಫೈಸ್, ಸಾಕಷ್ಟು, ಸಫೈಸ್ ಅಂದ್ರೆ ಇನಫ್ ಅನ್ನೋ ಅರ್ಥ. ಅದಕ್ಕೆ ಪೆಡ್ರೋ ನಾಟ್ ಅಪೀಸ್ಡ್, ಐ ಡೋಂಟ್ ಕ್ಲೇಮ್ ಯುವರ್ ಕಾನ್ಫಿಡೆನ್ಸ್ ಸರ್. ಅವ್ರಂತಾರೆ ನಾನು ನಿಮ್ಮ ಕಾನ್ಫಿಡೆನ್ಸ್ ಅನ್ನ ಕ್ಲೈಮ್ ಮಾಡಲ್ಲ ಸರ್. ಕ್ಲೈಮ್ ಅಂದ್ರೆ ಈ ಸಂದರ್ಭದಲ್ಲಿ ಪ್ರಶ್ನಿಸೋದು, ಕೇಳೋದು. ನಿಮ್ಮ ಕಾನ್ಫಿಡೆನ್ಸ್ ಮೀನ್ಸ್ ನಿಮಗಿರುವಂತಹ ಒಂದು ಕಾನ್ಫಿಡೆನ್ಸ್ ಅನ್ನ, ಒಂದು ನಿಮ್ಗೇನಿದೆ ಹಾಗೆ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಅನ್ನ ನಾನು ಪ್ರಶ್ನಿಸ್ತಿಲ್ಲ ಸರ್. ಕೊಲಂಬಸ್ ಥಂಡ್ರಿಂಗ್ ಅಗೇನ್, ಮತ್ತೆ ಕೋಪದಿಂದ. ಥಂಡ್ರಿಂಗ್ ಅಂದ್ರೆ ಗುಡುಗೋದು, ಈ ಸಂದರ್ಭದಲ್ಲಿ ಮತ್ತೆ ಜೋರಾಗಿ ಐ ಕ್ಲೇಮ್ ಯೋರ್ಸ್, ಇದನ್ನು ಅಂಡರ್ಲೈನ್ ಮಾಡಿ. ಆದ್ರೆ ನಿಮ್ಮ ಕಾನ್ಫಿಡೆನ್ಸ್ ಅನ್ನ ನಾನು ಪ್ರಶ್ನಿಸ್ತೀನಿ. ಹೂ ಸೆಡ್ ದಿಸ್? ಕೊಲಂಬಸ್. ಹೂ ಸೆಡ್ ಇಟ್ ಟು? ಪೆಡ್ರೋ. ದ ಸೌಂಡ್ ಆಫ್ ದ ಸೀಮನ್ ಸಾಂಗ್ ಇಸ್ ಅಗೇನ್ ಹರ್ಡ್, ಮತ್ತೆ ಆ ನಾವಿಕರ ಹಾಡು ಕೇಳಿಸ್ತು. ಅ ಬ್ಲೈಟ್ ಅಪಾನ್ ದೇರ್ ಸಿಂಗಿಂಗ್. ಬ್ಲೈಟ್ ಅಂತಂದ್ರೆ ಇದೊಂದು ಸ್ಕೋಲ್ಡಿಂಗ್ ವರ್ಡ್, ಬೈಯುವಂಥದ್ದು. ಅವರ ಹಾಡು ಒಂದಿಷ್ಟು ಅನ್ನೋ ತರ, ಏನ್ ಬಂದಿದ್ಯೋ ಹಿಂಗ್ ಆಡ್ತಾವ್ರೆ, ಸುಮ್ನೆ ಇರಕ್ಕಾಗೋದಿಲ್ವಾ, ಬ್ಲೈಟ್ ಅಪಾನ್ ದೇರ್ ಸಿಂಗಿಂಗ್, ಹಾಳಾಗೋಗ್ಲಿ ಅವ್ರ ಹಾಡು ಆ ಅರ್ಥದಲ್ಲಿ. ಬಿಡ್ ದೆಮ್ ಸ್ಟಾಪ್. ಬಿಡ್ ಮೀನ್ಸ್ ಆಸ್ಕ್, ಅವ್ರಿಗೆ ಸ್ಟಾಪ್ ಮಾಡೋದಕ್ಕೆ ಹೇಳು. ಅಂದ್ರೆ ಬಿಡ್ ಅಂದ್ರೆ ಹೋಗು, ಹೊರಡು ಅಂತ. ಬಿಡ್, ಬೇಡ್, ಬಿಡನ್ ವರ್ಕ್ ಫಾರ್ಮ್ಸ್. ಹೋಗು, ಅವ್ರನ್ನ ನಿಲ್ಲಿಸು, ಅವ್ರ ಹಾಡು ಹೇಳೋದನ್ನ ಸ್ಟಾಪ್ ಮಾಡಿಸು, ಹೋಗು ಅಂತ ಪೆಡ್ರೋ ಅನ್ನ ಕೊಲಂಬಸ್ ಕಳಿಸಿದ್ರು. ಪೆಡ್ರೋ ಗೋಸ್ ಅಪ್, ಹೋಗ್ತಾರೆ ಪೆಡ್ರೋ, ವಿತ್ ಅನ್ ಏರ್ ಆಫ್ ಡಿಸ್ಕಂಟೆಂಟ್. ಕಂಟೆಂಟ್, ಡಿಸ್ಕಂಟೆಂಟ್. ಕಂಟೆಂಟ್ ತೃಪ್ತಿ, ಡಿಸ್ಕಂಟೆಂಟ್ ಅತೃಪ್ತಿ. ಅತೃಪ್ತಿಯಿಂದ ಹೋಗ್ತಾರೆ ಪೆಡ್ರೋ. ವೆನ್ he is alone, alone means ಒಂಟಿ. ಕೊಲಂಬಸ್ ಲುಕ್ಸ್ ಔಟ್ ಟು ಸಿ ಮಟ್ರಿಂಗ್. ಕೊಲಂಬಸ್ ಒಬ್ರೇ ಇದ್ದಾರೆ ಈಗ, ಪೆಡ್ರೋನು ಹೋದ್ರು ಅಲ್ಲಿಂದ. ಈಗ ಕೊಲಂಬಸ್ ಸಿ ಕಡೆ, ಸಿ ಅಂದ್ರೆ ಸಮುದ್ರದ ಕಡೆ, ಸಮುದ್ರದ ಶಬ್ದವನ್ನ ಮಟ್ರಿಂಗ್ ಅಂತ ಕರಿತೀವಿ. ಸಮುದ್ರ ಹೇಗೆ ಶಬ್ದ ಮಾಡ್ತಿದೆ ಅಂತ ನೋಡ್ತಿದ್ದಾರೆ ಸಮುದ್ರದ ಕಡೆ. ನೋಡ್ತಾ ಈ ಮಾತುಗಳನ್ನು ಹೇಳ್ತಾರೆ. ಮಿಸ್ಟ್ರಿ, ವಿಸ್ಮಯ. ವುಡ್ ಗಾಡ್ ಇಂಪ್ಲಾಂಟ್ ದ ಡಿಸೈರ್ ಟು ಸಾಲ್ವ್ ಮಿಸ್ಟ್ರೀಸ್ ಅಂಡ್ ನಾಟ್ ಪ್ರೊವೈಡ್ ದ ಸೊಲ್ಯೂಷನ್? ದೇವರು ಇಂಪ್ಲಾಂಟ್ ಅಂದ್ರೆ ಸೃಷ್ಟಿಸೋದು, ಸೃಜಿಸೋದು. ಮಿಸ್ಟ್ರೀಸ್ ಅನ್ನ, ವಿಸ್ಮಯಗಳನ್ನ ಸಾಲ್ವ್ ಮಾಡುವ ಆಸೆಯನ್ನ ಕೊಡ್ತಾರೆ ನಮ್ಗೆ, ಆಸೆ ಇಡ್ತಾರೆ ನಮ್ಮಲ್ಲಿ ದೇವರು. ಆದ್ರೆ ಸೊಲ್ಯೂಷನ್ ಅನ್ನ ಕೊಡಲ್ಲ. ಹೇಗೆ ಆ ಮಿಸ್ಟ್ರಿಯನ್ನ ಸಾಲ್ವ್ ಮಾಡ್ಬೇಕು ಅನ್ನೋ ಸೊಲ್ಯೂಷನ್ ಅನ್ನು ನಮ್ಗೆ ಕೊಡಲ್ಲ ಅಲ್ವಾ? ಎಂತ ವಿಪರ್ಯ, ಎಂತ ವಿಸ್ಮಯ ಇದು ಅಂತ ಕೊಲಂಬಸ್ ಹೇಳ್ಕೊತಿದ್ದಾರೆ ತನಗ್ ತಾನೇ. ಸಡನ್ಲಿ ಪೆಪೆ ರನ್ಸ್ ಅಪ್ ದ ಸ್ಟೆಪ್ಸ್ ಟು ದ ಪೂಪ್. ಕೊಲಂಬಸ್ ಇಸ್ ಸ್ಟಾರ್ಟಲ್ಡ್. ಸೊ ಸಡನ್ ಆಗಿ ಪೆಪೆ ಅಲ್ಲಿಂದ ಓಡಿ ಬರ್ತಾನೆ ಮೇಲೆ, ಸ್ಟೆಪ್ಸ್ ಹೊತ್ಕೊಂಡು. ಅವಾಗ ಕೊಲಂಬಸ್ ಸ್ಟಾರ್ಟಲ್ಡ್ ಆಗ್ತಾರೆ. ಸ್ಟಾರ್ಟಲ್ಡ್ ಮೀನ್ಸ್ ವಂಡರ್ಡ್, ಗಾಬರಿ, ಗಾಬರಿ ಆಗ್ತಾರೆ. ಹೂ ಇಸ್ ದಟ್? ಕೊಲಂಬಸ್ ಕೇಳಿದ್ರು, ಯಾರದು? ಪೆಪೆ, ಮೀ ಕ್ಯಾಪ್ಟನ್. ಪೆಪೆ, ನಾನು ಕ್ಯಾಪ್ಟನ್ ಪೆಪೆ. ಕೊಲಂಬಸ್ ಫ್ರೌನಿಂಗ್ ಆನ್ ಹಿಮ್. ಹ್ಯಾವ್ ಯು ಬೀನ್ ದೇರ್ ಆಲ್ ದ ಟೈಮ್? ಇಷ್ಟೋ ತನಕ ನೀನ್ ಇಲ್ಲೇ ಇದ್ದ? ಪ್ಲೀಸ್ ಸರ್, ಐ ಆಮ್ ಆಫ್ ಡ್ಯೂಟಿ. ಆಫ್ ಡ್ಯೂಟಿ, ಆಪೋಸಿಟ್ ಆನ್ ಡ್ಯೂಟಿ. ಆನ್ ಡ್ಯೂಟಿ ಮೀನ್ಸ್ ಕರ್ತವ್ಯದ ಮೇಲೆ. ಆಫ್ ಡ್ಯೂಟಿ ಅಂದ್ರೆ ಕರ್ತವ್ಯದಲ್ಲಿಲ್ಲ ಅಂತ. ನಾನು ಡ್ಯೂಟಿ ಮೇಲಿಲ್ಲ, ಕರ್ತವ್ಯದ ಮೇಲಿಲ್ಲ, ನನ್ಗೆ ರಜಾ ಇದೆ ಸರ್, ನಾನು ಇವಾಗ ಡ್ಯೂಟಿ ಮೇಲಿಲ್ಲ ಅಂತ ಪೆಪೆ ಹೇಳ್ತಾನೆ. ಕೊಲಂಬಸ್, ದೆನ್ ವೈ ಆರಂಟ್ ಯು ಡೌನ್ ಬಿಲೋ? ಬಿಲೋ ಮೀನ್ಸ್ ಕೆಳಗೆ. ಹಾಗಾದ್ರೆ ಯಾಕೆ ನೀನು ಕೆಳಗೆ ಹೋಗಿಲ್ಲ, ಅವ್ರ ಜೊತೆನೆ ಸೇರ್ಕೊಂಡಿಲ್ಲ ಯಾಕೆ ಅನ್ನೋ ಅರ್ಥದಲ್ಲಿ. ಪೆಪೆ, ವಿಮ್ಸಿಕಲಿ, knowing that he is privileged. ವಿಮ್ಸಿಕಲಿ ಅಂದ್ರೆ ಮುಖವನ್ನ ಹೇಗೆ ಒಂಥರ ಮುಖವನ್ನೆಲ್ಲ ಹೀಗೆ ಹಾಗೆ ಹೀಗೆ ಮಾಡ್ತಾ, ತಾನ್ಗೆ ಒಂದು ಪ್ರಿವಿಲೇಜ್ ಇದೆ ಕೊಲಂಬಸ್ ಜೊತೆ
ಸ್ಪೆಷಲ್ ಅಡ್ವಾಂಟೇಜ್ ಇದೆ. ಅವನು ಸ್ವಲ್ಪ ವಿಶೇಷವಾಗಿ ಕೊಲಂಬಸ್ ಆಪ್ತವಾಗಿ ಕಾಣ್ತಾರೆ. ಸೊ ನೋಯಿಂಗ್ ದಟ್ ಈಸ್ ಅ ಪ್ರಿವಿಲೇಜ್, ಒಂದು ವಿಶೇಷ ಅವಕಾಶ ಇದೆ ಅನ್ನೋದು ಗೊತ್ತು ಅವನಿಗೆ. ಆ ಒಂದು ಬಿಹೇವಿಯರ್ ಅಲ್ಲಿ, ವರ್ತನೆಯಲ್ಲಿ, ಐ ಪ್ರಿಫರ್ ಯುವರ್ ಕಂಪನಿ ಟು ದೇರ್ ಸರ್. ಅವ್ರ ಕಂಪನಿ ಜೊತೆ, ಕಂಪನಿ ಅಂದ್ರೆ ಇಲ್ಲಿ ಒಡನಾಟ ಅನ್ನೋದಕ್ಕಿಂತ ಅವರ ಜೊತೆಗಾರಿಕೆ, ಅವರ ಜೊತೆಗಾರಿಕೆಗಿಂತ ನಿಮ್ಮ ಜೊತೆ ಇರೋದನ್ನ ನಾನು ಪ್ರಿಫರ್ ಮಾಡ್ತೀನಿ. ಐ ಪ್ರಿಫರ್ ಯುವರ್ ಕಂಪನಿ ಟು ಐ ಪ್ರಿಫರ್ ಯುವರ್ ಕಂಪನಿ ಟು ದೇರ್ಸ್. ಅವ್ರಿಗಿಂತ ನಿಮ್ಮ ಜೊತೆಗಾರಿಕೆಯನ್ನ ನಾನು ಇಷ್ಟಪಡ್ತೀನಿ, ಪ್ರಿಫರ್ ಮಾಡ್ತೀನಿ. He points below. Am I in the way here, sir? ಸೊ ನಾನ್ ಸರಿಯಾದ ದಾರಿಲಿ ಇದ್ದೀನಿ ಅಲ್ವಾ ಸರ್? ನಾನು ಕರೆಕ್ಟ್ ಆಗಿ ಬಂದಿದ್ದೀನಿ ಅಲ್ವಾ ಸರ್? ಕೊಲಂಬಸ್ ಹ್ಯೂಮರಿಂಗ್ ಹಿಮ್. ಹ್ಯೂಮರ್ ಅಂದ್ರೆ ಹಾಸ್ಯ ಮಾಡ್ತಾ, ವಾಟ್ ಅ ಬಾಯ್, ಎಂತ ಹುಡುಗ ನೀನು. ಅಂಡ್ ವಾಟ್ ಡೂ ದೇ ಸೇ ಆಫ್ ದ ಪ್ರಿಫರೆನ್ಸ್? ಈ ನಿನ್ನ ಪ್ರಿಫರೆನ್ಸ್ ಬಗ್ಗೆ, ಈ ನಿನ್ನ ಆಯ್ಕೆ ಬಗ್ಗೆ, ಈ ನಿನ್ನ ಪ್ರಿಫರೆನ್ಸ್ ಅಂದ್ರೆ ಬಯಸೋದು, ಈ ನಿನ್ನ ಪ್ರಿಫರೆನ್ಸ್ ಬಗ್ಗೆ ಅವ್ರು ಏನ್ ಹೇಳ್ತಾರೆ? ಪೆಪೆ, ಐ ಡೋಂಟ್ ಸ್ಪೀಕ್ ಟು ದೆಮ್, ಐ ಹೇಟ್ ದೆಮ್. ಸರ್, ನಾನು ಅವ್ರ ಜೊತೆ ಮಾತೇ ಆಡಲ್ಲ ಸರ್. ಐ ಹೇಟ್ ದೆಮ್. ಹೇಟ್ ಅಂದ್ರೆ ದ್ವೇಷಿಸು, ಆಪೋಸಿಟ್ ಲವ್. ಐ ಹೇಟ್, ಅವ್ರನ್ನ ನಾನು ದ್ವೇಷಿಸ್ತೀನಿ ಸರ್. ಕೊಲಂಬಸ್, ಪೇ ಅಂಡ್ ಗೆಟ್ ಯು ಗಾನ್. ಹೊರಡು ನೀನ್ ಇಲ್ಲಿಂದ. ಪೆಪೆ ಟರ್ನ್ಸ್ ರಿಲಕ್ಟೆಂಟ್ಲಿ ಅಂದ್ರೆ ಒಲ್ಲದ ಮನಸ್ಸಿನಿಂದ, ಇಷ್ಟ ಇಲ್ಲದೆ ಅಲ್ಲಿಂದ ತಿರುಗ್ತಾನೆ. ಕ್ವಿಕ್, ಕೊಲಂಬಸ್ ಹೋಗು ಬೇಗ, ಕ್ವಿಕ್. ದ ಬಾಯ್ ಗೋಸ್ ಮೋರ್ ಕ್ವಿಕ್ಲಿ, ಬೇಗ ಹೊರಡ್ತಾನೆ ಅಲ್ಲಿಂದ. ಯಾ, ಯು ಹರ್ಡ್ ವಾಟ್ ಡಾನ್ ಪೆಡ್ರೋ ಸೆಡ್? ಮತ್ತೆ ಆತನ ಕರೆದು, ಇಲ್ಲಿ ನೋಡಿಲಿ ಪೆಡ್ರೋ ಏನ್ ಹೇಳ್ದ ಕೇಳಿಸ್ಕೊಂಡ? ಎಸ್ ಕ್ಯಾಪ್ಟನ್, ಅಂಡ್ ಹಿ ಇಸ್ ದ ಬೆಸ್ಟ್ ಅಂತ. ಇದನ್ನ ಎಲಿಪ್ಸ್ ಅಂತ ಕರಿತೀವಿ. ಈ ತರ ಎಲಿಪ್ಸ್ ಇದೆ ಅಂತಂದ್ರೆ ಅವನು ಇನ್ನೂ ಏನೋ ಹೇಳಕ್ ಹೋಗ್ತಾ ಇದ್ದಾನೆ. ಅಷ್ಟೊತ್ತಿಗೆ ಕೊಲಂಬಸ್, ಬಟ್ ಈವನ್ ಹಿ ಡೌಟ್ಸ್, ಆದ್ರೆ ಅವನು ಕೂಡ ಅನುಮಾನಿಸ್ತಾನೆ, ಪೆಡ್ರೋ ಕೂಡ. ಪೆಪೆ, ಎವ್ರಿಬಡಿ ಡೌಟ್ಸ್ ಎಕ್ಸೆಪ್ಟ್ ಮೀ, ಎಲ್ಲರೂ ಡೌಟ್ ಪಡ್ತಾರೆ ಸರ್. ಕ್ಯಾಪ್ಟನ್, ಎಕ್ಸೆಪ್ಟ್, ನನ್ನನ್ನ ಹೊರತುಪಡಿಸಿ. ಎಕ್ಸೆಪ್ಟ್ ಅಂದ್ರೆ ಹೊರತು ಪಡಿಸಿ, ನನ್ನನ್ನ ಬಿಟ್ಟು ಎಲ್ರು ನಿಮ್ಮನ್ನ ಡೌಟ್ ಪಡ್ತಾರೆ. ಇದು ಹೋಮೋಫೋನ್ ಇದೆ ಇನ್ನೊಂದು. ಎಕ್ಸೆಪ್ಟ್, ಎಕ್ಸ್ಪೆಕ್ಟ್, ಎಕ್ಸೆಪ್ಟ್ ಹೊರತುಪಡಿಸಿ, ಎಕ್ಸ್ಪೆಕ್ಟ್ ನಿರೀಕ್ಷಿಸು. ಇದೇನಿದು? ಹೋಮೋಫೋನ್. ಸೇಮ್ ಪ್ರೊನೌನ್ಸಿಯೇಷನ್, ಡಿಫರೆಂಟ್ ಸ್ಪೆಲ್ಲಿಂಗ್ ಅಂಡ್ ಮೀನಿಂಗ್. ಕೊಲಂಬಸ್ ಬಿಟ್ಟರ್ಲಿ ಅಂದ್ರೆ ಮತ್ತೆ ಕೋಪದಿಂದ, ಎವ್ರಿಬಡಿ, ಎಲ್ರು ನನ್ನನ್ನ ಡೌಟ್ ಪಡ್ತಾರ? ಪೆಪೆ, ಈಗರ್ಲಿ, ತುಂಬಾ ಈಗರ್ಲಿ ಅಂದ್ರೆ ಉತ್ಸುಕವಾಗಿ. ಎಕ್ಸೆಪ್ಟ್ ಮೀ ಕ್ಯಾಪ್ಟನ್, ಎಕ್ಸೆಪ್ಟ್ ಮೀ, ನನ್ನನ್ ಬಿಟ್ಟು ಕ್ಯಾಪ್ಟನ್, ನನ್ನನ್ ಬಿಟ್ಟು ಇನ್ನೆಲ್ರು ನಿಮ್ಮನ್ನ ಡೌಟ್ ಪಡ್ತಾರೆ. ಈ ಗೋಸ್ ಟು ಹಿಮ್ ಇಂಪೆಶುವಸ್ಲಿ, ಮತ್ತೆ ದೂರ ಹೋಗಿರ್ತಾನಲ್ಲ ಪೆಪೆ, ಮತ್ತೆ ಅವನ ಹತ್ರ ಇಂಪೆಶುವಸ್ ಆಗಿ ಒಂಥರ ಒಯ್ಯಾರ ಮಾಡ್ಕೊಂಡು ಅಥವಾ ಮುಲ್ದಾಡ್ಕೊಂಡು, ಯಾವುದೇ ಬೇರೆ ಏನು ಆತ ಒಬ್ಬ ಕ್ಯಾಪ್ಟನ್ ಅನ್ನುವಂತಹ, he doesn't have anything that he is a captain, he should maintain that gap. So with that privilege he goes to near Columbus, laying a hand on the boy's head. ಆತನ ತಲೆಯ ಮೇಲೆ ಕೈ ಇಡ್ತಾ, you are young enough to have faith. This also underline. Who is the speaker? Columbus. Who is this said to? Pepe. ನೀನು ಇನ್ನೂ ಚಿಕ್ಕವನು. ಯು ಆರ್ ಯಂಗ್ ಇನಫ್ ಟು ಹ್ಯಾವ್ ಫೇತ್. ಫೇತ್ ಅಂದ್ರೆ ನಂಬಿಕೆ. ಸೊ ನಂಬಿಕೆ ನನ್ ಮೇಲೆ ಇಟ್ಟಿದ್ಯಾ, ನೀನಿನ್ನು ಚಿಕ್ಕವನಿದೀಯಾ, ನನ್ ಮೇಲೆ ನಂಬಿಕೆ ಇಟ್ಟಿದ್ಯಾ, ಥ್ಯಾಂಕ್ ಯು ಬಾಯ್ ಅಂತ ಹೇಳ್ತಾನೆ. ಪೆಪೆ, ದ ಸೀಮನ್ ಸಾಂಗ್ ಇಸ್ ಹರ್ಡ್ ಅಗೇನ್. ಮತ್ತೆ ಸೀಮನ್ ಸಾಂಗ್ ಕೇಳ್ತಿದೆ. ಸೊ ಇಲ್ಲಿ ಸೀನಲ್ಲಿ ಯಾರ್ಯಾರಿದ್ದಾರೆ ಇಷ್ಟೋ ತನಕ? ಪೆಪೆ ಅಂಡ್ ಕೊಲಂಬಸ್. They are horrible when they drink too much.
Underline this. They refers to sailors or seamen. Sorry, seamen. Who does refer to seamen? Sorry, who does they refer to? Seamen. They're horrible when they drink too much. ಅವ್ರು ಜಾಸ್ತಿ ಕುಡಿದಾಗ ತುಂಬಾ ಹಾರಿಬಲ್ ಆಗಿ ಆಡ್ತಾರೆ, ತುಂಬಾ ಜಾಸ್ತಿ ಓವರ್ ಆಗಿ ಬಿಹೇವ್ ಮಾಡ್ತಾರೆ. ದೇ ಸೇ ಇಟ್ ಮೇಕ್ಸ್ ದೆಮ್ ಫರ್ಗೆಟ್. ಅವ್ರು ಹೇಳ್ತಾರೆ ಕುಡ್ದಾಗ ಅವ್ರಿಗೆ ಏನ್ ಮಾಡ್ತಿದೀವಿ ಅನ್ನೋದು ಗೊತ್ತಾಗಲ್ವಂತೆ. ಫರ್ಗೆಟ್ ಮೀನ್ಸ್ ಮರ್ತೋಗೋದು. ಅಪೋಸಿಟ್ ರಿಮೆಂಬರ್. ಎಕ್ಸಾಮ್ ಬರಲ್ಲ ಬಟ್ ಗೊತ್ತಿರ್ಲಿ ಅಂತ ಹೇಳ್ತಿದೀವಿ. ಕೊಲಂಬಸ್, ಪೂರ್ ಫೆಲೋಸ್. ಪೂರ್ ಫೆಲೋಸ್ ಅಂದ್ರೆ ಪಾಪ, ಮರ್ತೋಗ್ತಾರ ಪಾಪ ಅರ್ಥದಲ್ಲಿ. ಅಪ್ರೋಚಿಂಗ್ ನಿಯರ್, ಮತ್ತೆ ಹತ್ರ ಬರ್ತಾ ಕ್ಯಾಪ್ಟನ್ ಬಿ ಕೇರ್ಫುಲ್, sometimes they are desperate. So this also you please underline. Captain ಕೇರ್ಫುಲ್ ಆಗಿರಿ. ಸಮಟೈಮ್ಸ್ ಕೆಲವೊಮ್ಮೆ ಅವರು ತುಂಬಾ ಡೆಸ್ಪರೇಟ್ ಆಗ್ಬಿಡ್ತಾರೆ, ಔಟ್ ಆಫ್ ಕಂಟ್ರೋಲ್ ಆಗ್ಬಿಡ್ತಾರೆ, ಹುಷಾರಾಗಿರಿ. ದ ಸಾಂಗ್ ಸರ್ಜಸ್ ಅಪ್ ಲೈಕ್ ಅ ಗ್ರೌಲ್. ಗ್ರೌಲ್ ಅಂದ್ರೆ ಕಿರ್ಚಾಟ. ಈಗ ಇನ್ನೂ ಜಾಸ್ತಿ ಆಗ್ತಾ ಇದೆ. ಸರ್ಜ್ ಅಂದ್ರೆ ಹೆಚ್ಚುತ್ತಾ ಇದೆ, ಆ ಕಿರ್ಚಾಟ ಇನ್ನು ಹೆಚ್ಚುತ್ತಾ ಇದೆ. ಕೊಲಂಬಸ್, ದಟ್ ಈಸ್ ಅಗ್ಲಿ. ಎಷ್ಟು ಅಸಹ್ಯ. ಐ ಬೇಡ್ ಡಾನ್ ಪೆಡ್ರೋ ಸ್ಟಾಪ್ ದೆಮ್. ಬೇಡ್ ಮೀನ್ಸ್ ಪಾಸ್ಟ್ ಟೆನ್ಸ್. ಬಿಡ್, ಬೇಡ್, ಬಿಡನ್, ಬೇಡ್. ನಾನು ಪೆಡ್ರೋವನ್ನ ಕಳಿಸ್ದೆ, ಸ್ಟಾಪ್ ಮಾಡ್ಲಿ ಅವ್ರನ್ನ ಅಂತ. ಸೊ ಯು ಥಿಂಕ್ ದೇ ಮೈಟ್ ಬಿಕಮ್ ಡೇಂಜರಸ್. ಹಾಗಾದ್ರೆ ನಿಮ್ಗೆ ಅನ್ಸುತ್ತ ಅವರು ಡೇಂಜರಸ್ ಆಗ್ತಾರೆ ಅಂತ. ಡಾನ್ ಪೆಡ್ರೋ ರಿಟರ್ನ್ಸ್. ಸೊ ಅಂತಿದ್ದಂಗೆನೆ ಇಲ್ಲಿಗೆ ಯಾರು ಬಂದ್ರು ಇವಾಗ? ಪೆಪ್ಪೆ ಇದಾನೆ ಆಲ್ರೆಡಿ. ಕೊಲಂಬಸ್, ಪೆಡ್ರೋ ಆಲ್ಸೋ ಕೇಮ್. ಪೆಡ್ರೋ ಕೂಡ ಬಂದ್ರು. ಗೋ ಬಾಯ್. ಸೊ ಇವಾಗ ಕೊಲಂಬಸ್ ಏನ್ ಹೇಳ್ತಿದ್ದಾರೆ ಪೆಪ್ಪೆಗೆ? ಹೋಗು ನೀನು, ಗೋ ಬಾಯ್. ಪೆಪ್ಪೆ ಮೂವ್ಸ್ ಅವೇ ಬಟ್ ಡಸ್ ನಾಟ್ ಗೋ ಔಟ್. ಅಲ್ಲಿಂದ ಇವನು ಹೊರಡ್ತಾನೆ, ಆದ್ರೆ ಪೂರ್ತಿ ಹೋಗಲ್ಲ, ಇಲ್ಲೇ ನಿಂತ್ಕೋತಾನೆ. ವೆಲ್ ಡಾನ್ ಪೆಡ್ರೋ. ಕೊಲಂಬಸ್ ಇವಾಗ ಪೆಡ್ರೋ ಕಡೆ ಮಾತಾಡ್ತಿದ್ದಾನೆ. ವೆಲ್ ಡಾನ್ ಪೆಡ್ರೋ, ದೇರ್ ಸಿಂಗಿಂಗ್ ಚೇಂಜಸ್ ಟು ಅ ರೋರ್. ಹಾ ಸರಿ ಪೆಡ್ರೋ, ಅವರ ಹಾಡು ಸಿಂಗಿಂಗು ಈಗ ರೋರಿಂಗ್ ಆಗಿದೆ, ಗರ್ಜನೆ ಆಗಿದೆ. ರೋರ್ ಅಂದ್ರೆ ಗರ್ಜನೆ. ಅವ್ರ ಸಿಂಗಿಂಗ್ ಇವಾಗ ಏನಾಗಿದೆ? ಗರ್ಜನೆ ಆಗಿದೆ ಅನ್ಸ್ತಿದೆ ಅಲ್ಲ. ದ ಡೀಪ್ನಿಂಗ್ ಆಫ್ ದ ಡಿಸ್ಕಂಟೆಂಟ್ ಈಸ್ ಆಮಿನಸ್. ಡೀಪ್ನಿಂಗ್ ಅಂದ್ರೆ ಹೆಚ್ಚೋದು, ಹೆಚ್ಚಾಗೋದು, ಡೀಪ್ ಆಗೋದು. ಡಿಸ್ಕಂಟೆಂಟ್ ಅಂದ್ರೆ ಅತೃಪ್ತಿ. ಅವರ ಅತೃಪ್ತಿ ಜಾಸ್ತಿ ಆಗಿದೆ. ಆ ಜಾಸ್ತಿ ಆಗಿರುವಂತಹ ಅವರ ಅತೃಪ್ತಿ ಆಮಿನಸ್ ಅನ್ಸುತ್ತೆ ಅಲ್ವಾ? ಆಮಿನಸ್ ಅಂತಂದ್ರೆ ಇದೆ ನೋಡಿ, ಸಜೆಸ್ಟಿಂಗ್ ದಟ್ ಸಮಥಿಂಗ್ ಬ್ಯಾಡ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಏನೋ ಕೆಟ್ಟದ್ದು ಆಗಕ್ಕೆ ಇದೆ ಅಂತ ಆಮಿನಸ್ ಅಂದ್ರೆ ಅಪಶಕುನ ಅಂತ ಅನ್ಬೋದು. ಅವರ ಹಾಡು, ಅವರ ರೋರಿಂಗು ಅಪಶಕುನ ಅನ್ಸುತ್ತಲ್ವಾ ಅಂತಾರೆ. ದ ನಾಯ್ಸ್ ಗ್ರೋಸ್ ಲೌಡರ್. ಮತ್ತೆ ಜಾಸ್ತಿ ಆಗ್ತಾ ಇದೆ ಸೌಂಡು. ಪೆಡ್ರೋ, ಕ್ಯಾಪ್ಟನ್ ದೇ ಇಗ್ನೋರ್ ಮೈ ಆರ್ಡರ್. ನಾನು ಹೋಗಿ ಹೇಳ್ದೆ, ಆದ್ರೆ ಅವರು ನನ್ನ ಆರ್ಡರ್ ಅನ್ನ ಇಗ್ನೋರ್ ಮಾಡ್ತಾರೆ. ಇಗ್ನೋರ್ ಅಂದ್ರೆ ನೆಗ್ಲೆಕ್ಟ್. ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ದೇ ಆರ್ ನಾಟ್ ಕನ್ಸಿಡರಿಂಗ್ ಮೈ ಆರ್ಡರ್. ಕೊಲಂಬಸ್ ಫ್ಯೂರಿಯಸ್ ಅಗೇನ್ ವಿತ್ ಆಂಗ್ರಿ. I'll make an example of one of them. So, is it they are not stopping? I'll make an example one of them. ಒಬ್ರಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ ಅನ್ನೋ ಅರ್ಥ. ಸಡನ್ಲಿ ಹೆಲೋ ದೇರ್ ಆತರ ಹೇಳ್ತಿರ್ತಾರೆ. ಅಷ್ಟೊತ್ತಿಗೆ ಯಾರೋ ಅಲ್ಲಿ ಆಚೆಗಡೆ ಬಂದಂಗ ಆಗುತ್ತೆ. ಇಲ್ಲಿ ಯಾರೋ ಬಂದಂಗೆ. ಇಲ್ಲಿ ಹೆಲೋ ದೇರ್. ವಾಟ್ ಸ್ನೀಕಿಂಗ್ ಮಿಸ್ಚಿಫ್ ಮೇಕರ್ ಇಸ್ ದಟ್ ಕ್ರಾಲಿಂಗ್ ಅಬೌಟ್ ದ ಡೆಕ್? ವಾಟ್? ಸ್ನೀಕಿಂಗ್ ಮಿಸ್ಚೀಫ್ ಮೇಕರ್ ಇದೆ ನೋಡಿ. ಸ್ನೀಕಿಂಗ್ ಮಿಸ್ಚೀಫ್ ಮೇಕರ್ ಮೀನ್ಸ್ ಸಸ್ಪಿಷಿಯಸ್ ಟ್ರಬಲ್ ಮೇಕರ್. ಸಸ್ಪಿಷಿಯಸ್ ಅಂದ್ರೆ ಅನುಮಾನಾಸ್ಪದವಾಗಿ, ಗೊತ್ತಿಲ್ಲದೆ ಇರೋವಂತೆ. ಮಿಸ್ಚೀಫ್ ಅಂದ್ರೆ
ನಾಟಿನೆಸ್ ಅಥವಾ ಏನದು ಮಿಸ್ಬಿಹೇವಿಯರ್ ಅಂತ, ಮಿಸ್ಬಿಹೇವ್ ಮಾಡುವಂತವ್ರು ಮಿಸ್ಚೀಫ್ ಮೇಕರ್. ಇಸ್ ದಟ್ ಕ್ರಾಲಿಂಗ್ ಅಬೌಟ್ ದ ಡೆಕ್? ಡೆಕ್ ಅಂದ್ರೆ ಶಿಪ್ ಅಲ್ಲಿ ಇರ್ತಕ್ಕಂತಹ, ಶಿಪ್ ಮೇಲೆ ಫ್ಲೋರ್ ಇರುತ್ತಲ್ಲ ಅದು, ಆ ಡೆಕ್ ಮೇಲೆ ಕ್ರಾಲಿಂಗ್, ತೆವಳೋದು, ಬಕ್ಕೊಂಡು ಅಥವಾ ಅವ್ರಿಗೆ ಹೈಡ್ ಆಗಿ ಕಾಣಿಸ್ದೇ ಇರೋ ತರ ಓಡಾಡ್ದಂಗೆ ಅನ್ಸುತ್ತೆ. ಇಲ್ಲಿ ಅವ್ರಿಗೆ ಕಾಣಿಸ್ದೇ ಇರೋ ತರ ಬಚ್ಚಿಕೊಂಡು ಓಡಾಡ್ದಂಗೆ ಅನ್ಸುತ್ತೆ. ಅದಕ್ಕೆ ಕೊಲಂಬಸ್ ವಾಟ್ ಸ್ನೀಕಿಂಗ್ ಮಿಸ್ಚೀಫ್ ಮೇಕರ್ ಇಸ್ ದಟ್ ಕ್ರಾಲಿಂಗ್ ಅಬೌಟ್ ದ ಡೆಕ್? ಕ್ರಾಲಿಂಗ್ ಅಂದ್ರೆ ತೆವಳೋದು. ಏನು ಅಲ್ಲಿ ತೆವಳಾಡ್ತಿರೋ ಹಂಗ್ ಕಾಣಿಸ್ತಿದೆಯಲ್ಲ, ಶೋ ಯುವರ್ ಸೆಲ್ಫ್, ಯಾರದು, ಕಾಣಿಸ್ಕೋ, ಬಾ ಆಚೆ ಅಂತ. ಕೊಲಂಬಸ್, ಬಾಯ್ ಕಮ್ ಹಿಯರ್, ವಾಟ್ ವರ್ ದ ವರ್ಡ್ಸ್? ಸೊ ಇಲ್ಲಿ ಪೆಪ್ಪೆ ಇನ್ನೂ ಹೋಗಿಲ್ಲ, ಪೆಪ್ಪೆ ಇಸ್ ಹಿಯರ್ ಓನ್ಲಿ. Actually, Columbus asked Pepe to go out, but he was about to go, but did not go. He was standing there itself, Columbus and Pedro. Okay. So again, Columbus, here he was moving. There is a door, you think? Here it seems somebody was moving here. He asked, who is that? Then nobody answered. Now Columbus is asking Pepe. ಪೆಪ್ಪೆನ ಕೇಳ್ತಿದ್ದಾನೆ, ಯಾರದು ಹೋಗಿದ್ದು, ಏನದು ಮಾತಾಡಿದ್ದವರು, ವಾಟ್ ವರ್ ದ ವರ್ಡ್ಸ್, ಏನದು ಅವ್ರು ಮಾತಾಡಿದ್ದು? ಪೆಪ್ಪೆ ಆಲ್ಮೋಸ್ಟ್ ವೀಪಿಂಗ್, ಈ ವರ್ಡ್ಸ್ ಎಲ್ಲ ಜೋರಾಗಿ ಗದ್ರೋ ತರ ಹೇಳ್ತಾರೆ ವಿತ್ ಲೌಡ್ ವಾಯ್ಸ್. ವಾಟ್ ವರ್ ದ ವರ್ಡ್ಸ್, ಏನದು ಮಾತಾಡಿದ್ದು? ಪೆಪ್ಪೆ ವೀಪಿಂಗ್ ಅಂದ್ರೆ ಅಳೋದು, ಒಳಗೆ ಅಳೋದು, ನೀ ಅಂತ. ಸೊ ಆಲ್ಮೋಸ್ಟ್ ಇನ್ನೇನು ಅಳ್ಬೇಕು, ಅಳ್ತಾ he said, Santa Maria will be the lighter for his carcass. Underline this, please underline. ಇದು ಹೆಚ್ಚು confusion and the most repeated question and most confusing one. Who said this? Actually, these are not the words of Pepe. These are the words of somebody else. We'll come to know further. ಮುಂದೆ ಗೊತ್ತಾಗುತ್ತೆ ಯಾರು ಇದನ್ನ ಹೇಳೋದು ಅಂತ. ಅವ್ರು ಹೇಳಿದ್ರು, ಅವನು ಹೇಳ್ದ, he said, ಅವನು ಹೇಳ್ದ. who is saying so? Pepe is saying. Pepe ಇವನು ಹೇಳ್ತಿದ್ದಾನೆ, ಏನಂತ ಅವನು ಹೇಳ್ದ, Santa Maria will be the lighter for his carcass. Carcass means dead body. So he is Santa Maria. Who is Santa Maria? It's a ship name where they are sailing, in which they are sailing. Ship name. Actually 3 ships. They went on 3 ships. One is Nina, one more is Santa Maria, and another one is Tinta something. ಒಟ್ಟು 3 ಶಿಪ್ಸ್. ಅದರಲ್ಲಿ ಸಂತಾ ಮಾರಿಯಾದಲ್ಲಿ ಈ ಘಟನೆ ನಡೀತಿದೆ ಅಂತ ಇಮ್ಯಾಜಿನ್ ಮಾಡ್ಕೊಂಡು ಅರ್ಮಾನ್ ಅವಳರವರು ಬರೆದಿದ್ದಾರೆ. ಅವನು ಹೇಳ್ದ, ಸಂತ ಮಾರಿಯಾ ಲೈಟರ್, ಆತನ ಡೆಡ್ ಬಾಡಿಗೆ, ಆತನ ಶವಕ್ಕೆ ಸಂತ ಮಾರಿಯಾನೇ ಲೈಟರ್ ಆಗ್ಬಿಡುತ್ತೆ. ಅಂದ್ರೆ ಇಲ್ಲೇ ಹಾಕಿ ಸುಟ್ಟಾಕ್ಬಿಡೋಣ, ಇದೇ ಸಂತ ಮಾರಿಯಾ ಇದೇ ಸಂತ ಮಾರಿಯಾ ಆತನಿಗೆ ಚಿತೆ ಆಗ್ಲಿ, ಇಲ್ಲೇ ಸುಟ್ಟು ಹೋಗ್ಲಿ ಅನ್ನೋ ಅರ್ಥದಲ್ಲಿ ಆತರ ಹೇಳ್ದ ಅಂತ ರಿಪೋರ್ಟ್ ಮಾಡ್ತಿದ್ದಾನೆ ಕೊಲಂಬಸ್. ಬಿಟ್ಟರ್ಲಿ, ತುಂಬಾ ಕೋಪದಿಂದ, ಬಿಟ್ಟರ್ಲಿ, ಫ್ಯೂರಿಯಸ್, many words we can see here. He said that ಅವನು ಹಾಗೆ ಹೇಳಿದ್ನ, he blinks, he is moved more than he will show. ಸೊ ಇವಾಗ ಕೊಲಂಬಸ್ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಿದ್ದಾರೆ, ತುಂಬಾ ಫ್ಯೂರಿಯಸ್ ಆಗ್ಬಿಟ್ಟಿದ್ದಾರೆ. ಫ್ರಾನ್ಸಿಸ್ಕೋ, ಐ ಆಮ್ ಸಾರಿ ಸರ್, I knew how high feelings had run.